प्रणेतारौ वेदान्ताब्जप्रभाकरौ वन्दे परस्परात्मानौ बादरायण शङ्करौ बादरायण शङ्करौ। श्री गुरुभ्यो नमः। हरि ओम। अगजानन पद्मार्कम् गजाननमहर्निशम् अनेकदं तं भक्तानाम् एकदन्तमुपास्महे। गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः। शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादम् शङ्करं लोकशङ्करम्। भारती करुणापात्रम् भारती पदभूषणम् भारती पदमारूढम् भारती तीर्थमाश्रये। विद्या विनय सम्पन्नम् वीतरागं विवेकिनम् वन्दे वेदान्त तत्त्वज्ञम् विधुशेखर भारतीम्। सर्वात्मा सर्वदृग्योऽसौ सर्वाध्यास निरासकृते सततं सन्निधत्तां मे हृदये परमशिवः। वन्दे तं सच्चिदानन्दम् यतिवर्यं महामतिम् वेद वेदान्तसारज्ञम् सद्गुरुं प्रणतोऽस्म्यहम् श्रीगुरुं प्रणतोऽस्म्यहम्। सदाहं सम्प्रदायज्ञम् संयमीन्द्रं सदाश्रयम् सद्गुरुं सच्चिदानन्दम् सदाचारं समाश्रये। श्रीमच्छङ्कर भगवत् पूज्यपाद महासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्याम्। ಸದ್ಗುರು ಭಕ್ತರು, ವೇದಾಂತ ಪ್ರಿಯರು, ವಿಮರ್ಶಕರು, ವಿಚಾರವಾದಿಗಳು ಆಗಿರುವ ವೇದಾಂತಿಗಳಾದ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶ್ರೀಮತು ವಿಶ್ವಾವಸನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಶರದೃತು ಕಾರ್ತಿಕ ಮಾಸ ಶುಕ್ಲ ಪಕ್ಷ ಏಕಾದಶಿ ತಿಥಿ ವಾರ ಶನಿವಾರ 2025 ಇಸ್ವಿಯಲ್ಲಿ ನವೆಂಬರ್ 1ನೇ ತಾರೀಖಿನ ಶನಿವಾರದ ಸುಪ್ರಭಾತವನ್ನು ಶುಭೋದಯವನ್ನು ತಮ್ಮೆಲ್ಲರಿಗೂ ಕೋರುತ್ತಾ, ಇಂದು
ಕರ್ನಾಟಕ ರಾಜ್ಯೋತ್ಸವದ ದಿವಸ ಕನ್ನಡಾಂಬೆ ನಮ್ಮೆಲ್ಲರಿಗೂ ದೀರ್ಘಾಯುರಾರೋಗ್ಯ ಐಶ್ವರ್ಯ ಸಂಪತ್ತುಗಳನ್ನು ಸತ್ವ ಶುದ್ಧಿಯನ್ನು ಜ್ಞಾನ ಭಕ್ತಿ ವೈರಾಗ್ಯ ಸಂಪತ್ತನ್ನು ಆತ್ಮಜ್ಞಾನವನ್ನು ಕರುಣಿಸಲಿ ಎಂದು ತಿಳಿಸುತ್ತಾ ಕನ್ನಡಾಂಬೆಯ ಪಾದ ಪದ್ಮಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನ ಅರ್ಪಣೆ ಮಾಡುತ್ತಾ ಇಂದಿನ ಸುಗಮ ವ್ಯಾಖ್ಯಾನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. 141ನೇ ಪುಟದಲ್ಲಿ 41ನೇ ಭಾಷ್ಯ ಭಾಗ, ಇದು ಸಿದ್ಧಾಂತ ಭಾಗ. ಉಚ್ಯತೆ ಶುರು ಮಾಡಿದ್ದಾರೆ. 41 ನೋಡ್ಕೊಳ್ಳಿ. ಪ್ರಮಾಣ ಪ್ರವೃತ್ತಿ ನಿರೂಪಣೇನ ತದ್ವ್ಯವಹಾರಸ್ಯ ಅವಿದ್ಯಾ ಪುರಸ್ತರತ್ವ ಸಮರ್ಥನಂ. ಹೆಡ್ಡಿಂಗು ಎಷ್ಟು ಚೆನ್ನಾಗಿದೆ. ಪ್ರಮಾಣ ಪ್ರವೃತ್ತಿ ನಿರೂಪಣೇನ ತದ್ವ್ಯವಹಾರಸ್ಯ ಅವಿದ್ಯಾ ಪುರಸ್ತರತ್ವ ಸಮರ್ಥನಂ. ಪ್ರಮಾಣಗಳ ಪ್ರವೃತ್ತಿಯನ್ನ ನಿರೂಪಣೆ ಮಾಡುವುದರಿಂದ ಪ್ರಮಾಣಗಳು ಹೇಗೆ ಪ್ರಮೇಯದ ಮೇಲೆ ಪ್ರವೃತ್ತವಾಗುತ್ತಿವೆ, ಇದಕ್ಕೆ ಹೆಸರು ಪ್ರಮಾಣ ಪ್ರವೃತ್ತಿ ನಿರೂಪಣಂ. ಕಣ್ಣು, ಪುಸ್ತಕ, ಕಣ್ಣು ಹೇಗೆ ಪುಸ್ತಕದ ಮೇಲೆ ಪ್ರವೃತ್ತವಾಗ್ತಾ ಇದೆ. ಜಾಮೂನು ನಾಲಿಗೆ, ಜಾಮೂನು ತಟ್ಟೆಯಲ್ಲಿದೆ, ನಾಲಿಗೆ, ಈ ನಾಲಿಗೆ ಎನ್ನುವಂತ ರಸನೇಂದ್ರಿಯ ಅಥವಾ ವಾಗಿಂದ್ರಿಯ ಜಾಮೂನ್ ಮೇಲೆ ಹೇಗೆ ಹೋಗ್ತಾ ಇದೆ. ಶಬ್ದ ಉಪನ್ಯಾಸವಾಗ್ತಾ ಇದೆ ಹೊರಗಡೆ, ಕಿವಿಗೆ ಆಗ್ತಾ ಇದೆ. ಪ್ರಮಾಣ ಪ್ರವೃತ್ತಿ, ಪ್ರಮಾಣಾನಾಂ ಪ್ರವೃತ್ತಿ, ಪ್ರಮಾಣ ಪ್ರವೃತ್ತಿ, ಇದನ್ನ ನಿರೂಪಣೇನ ನಿಶ್ಚಯೇನ ರೂಪಣಂ ನಿರೂಪಣಂ ಸರಿಯಾಗಿ ವಿಮರ್ಶೆ ಮಾಡುವುದರಿಂದ ತದ್ವ್ಯವಹಾರಸ್ಯ ಪ್ರಮಾಣ ವ್ಯವಹಾರಸ್ಯ ಪ್ರಮಾಣಗಳ ವ್ಯವಹಾರವು ಅವಿದ್ಯಾ ಪುರಸ್ತರವಾಗಿದೆ. ವಿಚಾರ ಮಾಡಿ. ಪ್ರಮಾಣಗಳು ಹೇಗೆ ತಮ್ಮ ತಮ್ಮ ಪ್ರಮೇಯಗಳ ಮೇಲೆ ಪ್ರವೃತ್ತವಾಗುತ್ತಿವೆ ಎನ್ನುವುದನ್ನ ನಿಧಾನವಾಗಿ ವಿವೇಕದಿಂದ ವಿಚಾರ ಮಾಡಿ ನಿರೂಪಣೆ ಮಾಡಿದರೆ ನಮ್ಗೆ ಅರ್ಥವಾಗುತ್ತೆ. ಎಲ್ಲ ಪ್ರಮಾಣ ವ್ಯವಹಾರಗಳು ಕೂಡ ಅವಿದ್ಯಾ ಪುರಸ್ತರವಾಗಿವೆ. ಅವಿದ್ಯೆಯನ್ನ ಇಟ್ಟುಕೊಂಡೇ ಪ್ರಮಾಣ ವ್ಯವಹಾರವಾಗ್ತಾ ಇದೆ ಎನ್ನುವಂತಹದ್ದನ್ನ ಸಮರ್ಥನಂ, ಅದು ಸಮರ್ಥನೆ ಮಾಡ್ತಾ ಇದ್ದಾರೆ ಪೂಜ್ಯ ಸದ್ಗುರು ಶಂಕರಾಚಾರ್ಯರು ಬರೆದಿದ್ದಾರೆ ಅಧ್ಯಾಸ ಭಾಷ್ಯದಲ್ಲಿ. ಅದನ್ನ ತೆಗೆದುಕೊಂಡು ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಪ್ರಮಾಣ ಪ್ರವೃತ್ತಿ ನಿರೂಪಣೇನ ತದ್ವ್ಯವಹಾರಸ್ಯ ಪ್ರಮಾಣ ವ್ಯವಹಾರಸ್ಯ ಅವಿದ್ಯಾ ಪುರಸ್ತರತ್ವಂ ಅಧ್ಯಾಸ ಪುರಸ್ತರತ್ವಂ ಸಮರ್ಥ್ಯತೆ. ಅವಿದ್ಯಾ ಪುರಸ್ತರತ್ವಸ್ಯ ಸಮರ್ಥನಂ ಅವಿದ್ಯಾ ಪುರಸ್ತರತ್ವ ಸಮರ್ಥನಂ. ಆ ಲ್ಯಾಂಗ್ವೇಜು ಎಷ್ಟು ಹೆಲ್ದಿ ಆಗಿದೆ, ಎಲ್ಕೊಂಡು ಹೋಗ್ತಾ ಇದೆ. ಓದ್ತಾ ಓದ್ತಾ ಓದ್ತಾನೆ ಅರ್ಥವಾಗ್ಬಿಡುತ್ತೆ. ಆದರೆ ವ್ಯಾಕರಣಬದ್ಧವಾಗಿ ಗಂಭೀರವಾಗಿದೆ ಸುಗಮ ವ್ಯಾಖ್ಯ. ಯತ್ತಾವದುಚ್ಯತೆ ಪೂರ್ವ ಪಕ್ಷಿಭಿ, ಪೂರ್ವ ಪಕ್ಷಿಗಳು ಮೊಟ್ಟ ಮೊದಲಿಗೆ ಏನನ್ನ ಹೇಳುತ್ತಿದ್ದಾರೆಯೋ ಕರ್ಮಣಿ ಪ್ರಯೋಗ. ಪೂರ್ವ ಪಕ್ಷಿಭಿ ಯತ್ ತಾವದುಚ್ಯತೆ, ಪೂರ್ವ ಪಕ್ಷಿಣಃ ಯತ್ತಾವತ್ ವದಂತಿ ಕರ್ತವ್ಯ. ಏನ್ ಹೇಳ್ತಾರೆ ಅವರು ಪೂರ್ವ ಪಕ್ಷಿಗಳು? ಪ್ರಮಾಣಾನಾಂ ಅವಿದ್ಯಾ ವಿಷಯತ್ವೇ ಸತಿ ಪ್ರಮಾತು ಪ್ರಮಾತೃತ್ವ ಅನವಕೃಪ್ತಿ ಪ್ರಮಾಣಾನಾಂಚ
ಪ್ರಮಾಣತ್ವ ಅನವಕೃಪ್ತಿ ಇತಿ ಯತ್ತಾವತ್ ಪೂರ್ವ ಪಕ್ಷಿಭಿ ಉಚ್ಯತೆ ತತು ಅಸತ್. ಹೇಗಿದೆ ವಾಕ್ಯ, ಬಹಳ ಬ್ರಹ್ಮಾನಂದ. ಏನ್ ಬರೀತಾರೆ ಸ್ವಾಮಿಗಳು? ಮೊಟ್ಟ ಮೊದಲಿಗೆ ಹೀಗೆಂದು ಏನು ಪೂರ್ವ ಪಕ್ಷಿಗಳು ಹೇಳುತ್ತಾರೆಯೋ, ಮೀಮಾಂಸೆಗಳೇ ಮುಂತಾದ ಹೇಳ್ತಾರೆಯೋ, ಎಲ್ಲ ದಾರ್ಶನಿಕರು ಕೂಡ ವೇದಾಂತದ ದೃಷ್ಟಿಯಿಂದ ಅವಿದ್ಯಾವಂತರೇ. ಯಾಕೆ? ಆತ್ಮನ ಸ್ವರೂಪ ಅರ್ಥವಾಗಿಲ್ಲ. ಅದರಲ್ಲೂ ತಾರ್ಕಿಕರು, ಮಹಾತಾರ್ಕಿಕರು ಮಾತನಾಡಿದರೆ ಅನುಮಾನ ಪ್ರಮಾಣ, ಘಟತ್ವಾತ್, ಪಟತ್ವಾತ್, ಪುಸ್ತಕತ್ವಾತ್, ಗೃಹತ್ವಾತ್, ಮನುಷ್ಯತ್ವಾತ್, ತ್ವಾತ್ವಾತ್ ಅಂತ ಹೇಳ್ತಾರೆ. ಇಮಂ ಪ್ರಾಶ್ನಿಕ ಮುದ್ದಿಶ್ಯ ತರ್ಕಜ್ವರ ಭೃಶಾತ್ಮನಃ ತ್ವಾಚ್ಯರಸ್ಕವಚೋ ಜಾಲೈಹಿ ಮೋಹಯಂತೀತರೇತರಂ. ಸುರೇಶ್ವರಾಚಾರ್ಯರವರ ಒಂದು ವಾಕ್ಯ. ತಾರ್ಕಿಕರು ತ್ವಾಚ್ಯರಸ್ಕ ವಚೋಜಾಲೈ, ತ್ವಾತ್ ಅನ್ನುವಂಥ ಶಿರಸ್ಕವುಳ್ಳ ಮಾತುಗಳಿಂದ ಮೋಹಯಂತಿ, ಒಬ್ಬರನ್ನ ಮತ್ತೊಬ್ಬರು ಮೋಹಗೊಳಿಸುತ್ತಿದ್ದಾರೆ. ಮೀಮಾಂಸಕರನ್ನ ಸಾಂಖ್ಯರು, ಸಾಂಖ್ಯರನ್ನ ಮೀಮಾಂಸಕರು, ಸಾಂಖ್ಯರನ್ನ ನೈಯಾಯಿಕರು, ನೈಯಾಯಿಕರನ್ನ ಸಾಂಖ್ಯರು ಪರಸ್ಪರವಾಗಿ ಮೋಹಯಂತಿ, ಮೋಹಗೊಳಿಸ್ತಾ ಇದ್ದಾರೆ. ಯಾಕೆ? ವೇದಾಂತದ ಸಂಬಂಧವಿಲ್ಲ, ವೇದಾಂತ ಗೊತ್ತಿಲ್ಲ. ಪ್ರಮಾಣಗಳು ಅವಿದ್ಯಾವಂತರ ವಿಷಯ ಅಂತಾಗಿ ಬಿಟ್ಟರೆ ಪ್ರಮಾತೃವಿಗೆ ಪ್ರಮಾತೃತ್ವವೇ ಹೊಂದುವುದಿಲ್ಲ ಅಂತಲೂ, ಪ್ರಮಾಣಗಳೆಲ್ಲವೂ ಕೂಡ ಅವಿದ್ಯಾವತ್ ವಿಷಯತ್ವ ಅಂತಾಗಿ ಬಿಟ್ಟರೆ ಪ್ರಮಾಣಗಳಿಗೆ ಪ್ರಮಾಣತ್ವ ಎನ್ನುವಂತಹದ್ದು ಹೊಂದುವುದಿಲ್ಲ ಎಂದು ಪೂರ್ವ ಪಕ್ಷಿಗಳಾದ ಮೀಮಾಂಸೆಗಳೇ ಮುಂತಾದವರು ಏನ್ ಹೇಳ್ತಾರೋ ಅದು ಅಸತು, ಸರಿಯಲ್ಲ. ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ವೇದಾಂತದಲ್ಲಿ ಹೇಳುವ ಅವಿದ್ಯೆಗೂ ಇತರ ದರ್ಶನಕಾರರು ಹೇಳುವಂತ ಅವಿದ್ಯೆಗೂ ಅಜಗಜಾಂತರ. ಇದನ್ನ ನಾನು ತುಂಬಾ ಹೇಳ್ತಾ ಇದ್ದು. ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಅವಿದ್ಯಾ ವಿಷಯದಲ್ಲಿ, ನೋಡಪ್ಪ ಮಗ, ಸಾಂಖ್ಯರು ಅವಿದ್ಯಾ ಅಂತಾರೆ, ವೇದಾಂತಿಗಳು ಅವಿದ್ಯಾ ಅಂತಾರೆ. ಸಾಂಖ್ಯರು ಹೇಳುವ ಅವಿದ್ಯೆಗೂ ವೇದಾಂತಿಗಳು ಹೇಳುವಂತ ಅವಿದ್ಯೆಗೂ ಬಹಳ ವ್ಯತ್ಯಾಸ ಉಂಟು. ಒಂದ್ ಸಣ್ಣ ಉದಾಹರಣೆ ಕೊಟ್ಟೆ. ಸಾಂಖ್ಯರ ಪ್ರಕಾರ, ಕಾಪಿನ ಸಾಂಖ್ಯರ ಪ್ರಕಾರ ಪ್ರಕೃತಿ ಪುರುಷರ ಅವಿವೇಕದಿಂದ, ಅಧ್ಯಾಸದಿಂದ ಸಂಸಾರವಾಗಿದೆ. ಪ್ರಕೃತಿ ಪುರುಷರ ವಿವೇಕದಿಂದ, ಪ್ರಕೃತಿ ಪುರುಷರ ವಿದ್ಯೆಯಿಂದ ಮೋಕ್ಷವಾಗತ್ತೆ ಅಂತಾನೆ. ವೇದಾಂತಿಗಳು ಕೂಡ ಆತ್ಮಾನಾತ್ಮರ ಪರಸ್ಪರ ಅಧ್ಯಾಸದಿಂದ ಬಂಧನವಾಗಿದೆ, ಆತ್ಮಾನಾತ್ಮರ ವಿವೇಕದಿಂದ ಮೋಕ್ಷವಾಗುತ್ತೆ ಅಂತಾರೆ. ಇದನ್ನ ನೋಡ್ಕೊಂಡು ತುಂಬಾ ಜನ ಅಧ್ಯಾತ್ಮ ಸಾಧಕರು ಏನ್ ತಿಳ್ಕೊತಾರೆ? ಸಾಂಖ್ಯ ದರ್ಶನದಲ್ಲಿ ಹೇಳಿರುವ ಅವಿದ್ಯಾ ವಿದ್ಯೆಯನ್ನೇ ವೇದಾಂತಿಗಳು ಹೇಳುತ್ತಿದ್ದಾರೆ ಅಂತ ತಿಳ್ಕೊತಾರೆ. ಅದು ತಪ್ಪು. ಸಾಂಖ್ಯರು ಹೇಳುವ ಅವಿದ್ಯಾ ವಿದ್ಯೆಗಳಿಗೂ ವೇದಾಂತಿಗಳಾದ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಹೇಳುವ ಅವಿದ್ಯಾ ವಿದ್ಯೆಗಳಿಗೂ ತುಂಬಾ ವ್ಯತ್ಯಾಸ. ಶಬ್ದ ಅದೇ, ಅರ್ಥ ಮಾತ್ರ ವ್ಯತ್ಯಾಸ. ಸಾಂಖ್ಯರ ಪ್ರಕಾರ ಪ್ರಕೃತಿ ಪುರುಷ ಇಬ್ಬರು ಸತ್ಯ. ಪುರುಷನು ಎಷ್ಟು ಸತ್ಯವೋ ಪ್ರಕೃತಿಯು ಅಷ್ಟೇ ಸತ್ಯ. ಇದು ಪ್ರಕೃತಿ ನಾನಲ್ಲ, ನಾನು ಪುರುಷ, ನಾನು ಕರ್ತೃವಲ್ಲ, ಭೌತವಾದ ಪುರುಷ ನಾನು ಅಂತ ತಿಳಿದರೆ ಪ್ರಕೃತಿ ಪುರುಷ ವಿವೇಕವಾಯಿತು. ಇವತ್ತು ವಿವೇಕವಾಯಿತು, ಪುನಃ ನಾಳೆ ದಿವಸ ಅಧ್ಯಾಸವಾಗುವುದಕ್ಕೆ ಅವಕಾಶ ಉಂಟು. ಯಾಕೆ?
ಪ್ರಕೃತಿ ಸತ್ಯವಾಗಿದೆಯಲ್ಲ. ಒಂದು ಒಳ್ಳೆ ಉದಾಹರಣೆ ಕೊಡ್ತಾ ಇದ್ದು ಪೂಜ್ಯ ಸದ್ಗುರು. ಸಾಂಖ್ಯರ ಪ್ರಕಾರ ವಿವೇಕ ಎನ್ನುವಂತಹದ್ದು ತಿಲ ತಂಡುಲವದ್ ವಿವೇಕ. ತಿಲ ತಂಡುಲವತೆ. ತಿಲ ಎಂದರೆ ಎಳ್ಳು, ತಂಡುಲ ಎಂದರೆ ಅಕ್ಕಿ. ಅಕ್ಕಿ ತಗೊಂಬಂದ ರೇಷನ್ ಅಂಗಡಿಯಿಂದ, ಅದರ 1 kg ಅಕ್ಕಿ ತಂದ, ಒಂದು 100 ಗ್ರಾಮ್ ತಿಲ ಸೇರ್ಬಿಟ್ಟಿದೆ ಎಳ್ಳು. 100 ಗ್ರಾಮ್ ಎಳ್ಳು 900 ಗ್ರಾಮ್ ಅಕ್ಕಿ, ಅಥವಾ 50 ಗ್ರಾಮ್ ಎಳ್ಳು 950 ಗ್ರಾಮ್ ಅಕ್ಕಿ ಇದೆ. ಅದನ್ನೆಲ್ಲ ವಿಂಗಡಿಸಿದ್ರು. ಕೇಳಿಬಿಟ್ಟು ಆರಿಸಿ 1 ಗಂಟೆ ಕಷ್ಟಪಟ್ಟು ಇದು ಎಳ್ಳು, ಅಕ್ಕಿ ಅಲ್ಲ, ಇದಕ್ಕಿ ಎಳ್ಳಲ್ಲ ಅಂತ ಹೇಳಿ ವಿಂಗಡಣೆ ಮಾಡ್ಬಿಟ್ಟು ಮಲಿಕೊಂಡು ಹೆಂಗಸು. ಚಿಕ್ಕ ಮೊಮ್ಮಕ್ಕಳಿಬ್ಬರಿದ್ದು ಬಂದ್ಬಿಟ್ರೆ ಎಲ್ಲ ಕಾಡ್ಬಿಡ್ತಾರೆ. ವಿವೇಕವಾಗಿತ್ತು ರಾತ್ರಿ, ಪುನಃ ನಾಳೆ ಬೆಳಿಗ್ಗೆ ನೋಡಿದ್ರೆ ಎಲ್ಲ ಕಲ್ಬೆಂತೆ. ಯಾರೋ ಬೇಯಿಸ್ತಾರೋ, ನಾನು ತಾತ ನಾನೇ ಮಾಡಿದೆ ಅಜ್ಜಿ, ಸಹಾಯ ಮಾಡ್ಬೇಕು ಅಂತ ಅನ್ನೋದು ಪಾಪ ಗೊತ್ತಿಲ್ಲ. ಆದ್ದರಿಂದ ಸಾಂಖ್ಯರ ವಿವೇಕ ಅವಿವೇಕವೇ. ಸಾಂಖ್ಯರು ಹೇಳುವಂತ ಅವಿದ್ಯೆಯು ವಿದ್ಯೆಯಲ್ಲ, ಆ ಹೇಳುವಂತ ಅವಿವಿದ್ಯೆ ಅವಿದ್ಯೆಯೇ ಆಗಿದೆ. ವೇದಾಂತದ ಪ್ರಕಾರ ಪ್ರಕೃತಿ ಪುರುಷ ವಿವೇಕ ಆತ್ಮಾನಾತ್ಮ ವಿವೇಕ ಎಂದರೆ ಸತ್ಯಮಿಥ್ಯಾ ವಿವೇಕ. ನೋಡಿ, ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಪಾಠಕ್ರಮ. ಮಗು, ಸಾಂಖ್ಯರ ಪ್ರಕಾರ ಯಾವುದು ವಿದ್ಯೆಯೋ ಅದು ಕೂಡ ವೇದಾಂತದ ದೃಷ್ಟಿಯಿಂದ ಅವಿದ್ಯೆಯೇ ಆಗಿದೆ. ಹಾಗಾದರೆ ವೇದಾಂತದ ಪ್ರಕಾರ ಪ್ರಕೃತಿ ಪುರುಷರ ವಿವೇಕ ಆತ್ಮಾನಾತ್ಮನ ವಿವೇಕ ಅಂದ್ರೆ ಏನಪ್ಪಾ ಅಂದ್ರೆ, ಪ್ರಕೃತಿ ಎನ್ನುವಂತಹದ್ದು ಅವಿದ್ಯಾ ಕಲ್ಪಿತವಾಗಿರುವ ಸುಳ್ಳು ಪದಾರ್ಥ. ಪ್ರಕೃತಿ ಎನ್ನುವಂತಹದ್ದು ನಿಜವಾಗಿ ಇಲ್ಲದಿರುವ ವಸ್ತು. ದೇಹಾದಿಗಳೇ ಪ್ರಕೃತಿ. ದೇಹಾದಿಗಳು ಅವಿದ್ಯಾ ಕಲ್ಪಿತವಾಗಿ ತೋರುತ್ತಾರೆ. ಆತ್ಮನೆಂದು ಸರಿಯಾಗಿ ವಿಚಾರವನ್ನು ಮಾಡಿ ತಿಳಿಯದಿರುವುದರಿಂದ ಆತ್ಮನಿಗಿಂತ ಭಿನ್ನವಾಗಿ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿ, ವಿಷಯಗಳು ಮುಂತಾಗಿರುವ ದ್ವೈತ ಪ್ರಪಂಚವನ್ನು ಕಾಣ್ತಾ ಇದ್ದಾನೆ. ಆತ್ಮತತ್ವ ಅರ್ಥವಾಗ್ಬಿಟ್ರೆ ಆತ್ಮೈವೇದಂ ಸರ್ವಂ ಬ್ರಹ್ಮೈವೇದಂ ವಿಶ್ವಂ ಈಶಾವಾಸ್ಯಮಿದಂ ಸರ್ವಂ ಹೀಗೆ ಅರ್ಥವಾಗ್ಬಿಟ್ರೆ ಅನಾತ್ಮ ವಸ್ತು ಇಲ್ಲವೇ ಇಲ್ಲ. ಪ್ರಕೃತಿ ಪುರುಷ ವಿವೇಕ ಎನ್ನುವಾಗ ಪ್ರಕೃತಿಯು ಅವಿದ್ಯಾ ಕಲ್ಪಿತವೆಂದು, ಪುರುಷನು ಪರಮಾರ್ಥವೆಂದು ತಿಳಿದುಕೊಂಡಾಗ ಉಂಟಾಗುವ ವಿವೇಕವೇ ಆತ್ಮೈಕತ್ವ ವಿವೇಕ. ಇದು ಸಾಂಖ್ಯರಿಗೆ ಅರ್ಥವಾಗಿಲ್ಲ. ಮತ್ತು ಸಾಂಖ್ಯರು ಒನ್ ವೇ ಟ್ರಾಫಿಕ್ ಅಂದ್ರೆ ಪ್ರಕೃತಿಯನ್ನ ತಾನೆಂದು ತಿಳಿದುಕೊಳ್ಳುವುದನ್ನು ಮಾತ್ರ ಅವಿದ್ಯಾ ಅಂತ ಹೇಳ್ತಾರೆ. ಅವರು ಆತ್ಮನನ್ನ ಪ್ರಕೃತಿಯಿಂದ ತಿಳಿದುಕೊಳ್ಳುವಂತ ಅವಿದ್ಯೆಯನ್ನು ಹೇಳ್ತಾ ಇಲ್ಲ, ಅವರಿಗೆ ಗೊತ್ತಿಲ್ಲ. ಆದರೆ ವೇದಾಂತಿಗಳು ಪರಸ್ಪರಾಧ್ಯಾಸವನ್ನು ಹೇಳ್ತಾ ಇದ್ದಾರೆ. ಇದನ್ನ 100 ಸಲ ಹೇಳಿದ ಗುರು, ಜಾಸ್ತಿ. ವೇದಾಂತದ ಹೇಳಿರುವಂತಹ ಅಧ್ಯಾಸ ಪರಸ್ಪರಾಧ್ಯಾಸ, ಅನ್ಯೋನ್ಯಾಧ್ಯಾಸ, ಇತರೇತರಾಧ್ಯಾಸ ಯಾರಿಗೂ ಗೊತ್ತಿಲ್ಲ. ಅಂದ್ರೇನು? ದೇಹವನ್ನ ಆತ್ಮನೆಂದು, ಆತ್ಮನನ್ನ ದೇಹವೆಂದು, ದೇಹದ ಧರ್ಮಗಳನ್ನ ಆತ್ಮನ ಧರ್ಮಗಳೆಂದು, ಆತ್ಮನ ಧರ್ಮಗಳನ್ನ ಅವಿದ್ಯಾ ಕಲ್ಪಿತವಾಗಿರುವ ದೇಹಾದಿ ಸಂಘಾತದ ಧರ್ಮಗಳೆಂದು ತಪ್ಪಾಗಿ ತಿಳಿಯುವುದಕ್ಕೆ ವೇದಾಂತದಲ್ಲಿ ಅಧ್ಯಾಸ ಎಂದು ಹೆಸರು. ಇಟೋ ತಾರ್ಕಿಕರು, ಇಟೋ ಮೀಮಾಂಸಕರು. ನೋಡಿ ಎಷ್ಟು ಆಶ್ಚರ್ಯ! ಅಂತಹ ಘಟಾಂಘಟಿಗಳು, ಮಹಾಮೇಧಾವಿಗಳು, ಕಪಿಲ ಮಹರ್ಷಿಗಳು ಸಾಮಾನ್ಯವ, ಪತಂಜಲಿ ಮಹರ್ಷಿಗಳು ಸಾಮಾನ್ಯವ, ಕಣಾದ ಮಹರ್ಷಿಗಳು, ಗೌತಮ ಮಹರ್ಷಿಗಳು, ಜೈಮಿನಿ ಆಚಾರ್ಯರು,
ಬುದ್ಧ, ಬೃಹಸ್ಪತಿ ಎಲ್ಲರೂ ಮಹಾ ಮೇಧಾವಿಗಳು. ಆದ್ರೆ ಅವರಾರಿಗೂ ಕೂಡ ವೇದಾಂತದಲ್ಲಿ ತಿಳಿಸಿರುವ ಪರಸ್ಪರಾಧ್ಯಾಸ ಗೊತ್ತಿಲ್ಲ ಅಂತ ಪೂಜ್ಯ ಸದ್ಗುರುಗಳು ನನಗೆ ಉಪದೇಶ ಮಾಡಿದ್ದಾರೆ. ಬರೀತಾ ಇದ್ದಾರೆ ನೋಡಿ. ಪ್ರಮಾಣಗಳು ಅವಿದ್ಯಾವಂತರ ವಿಷಯ ಅಂತ ಆಗಿಬಿಟ್ಟರೆ ಪ್ರಮಾತ್ರವಿಗಿರುವಂತಹ ಪ್ರಮಾತೃತ್ವವು ಪ್ರಮಾಣಗಳಿಗಿರುವಂತ ಪ್ರಮಾಣತ್ವವು ಕೂಡ ಹೊಂದುವುದಿಲ್ಲ ಅಂತ ಪೂರ್ವ ಪಕ್ಷಿಗಳೇನು ಹೇಳ್ತಾ ಇದ್ದಾರೆಯೋ ತತ್ ಅಸತ್, ದಟ್ ಇಸ್ ನಾಟ್ ಕರೆಕ್ಟ್. ಈಗ ಬರಿಬೇಕಾದ್ರೆ ಎಂಟದೇ ಬೇಕು. ಸಾಂಖ್ಯರನ್ನ ಖಂಡನೆ ಮಾಡಬೇಕು ಅಂದ್ರೆ ಸಾಂಖ್ಯರು ಸಿಂಹ, ಸಾಂಖ್ಯರು ಪ್ರಧಾನ ಮಲ್ಲರು, ಸಾಂಖ್ಯರು ಆನೆ ಮದ್ದಾನೆ. ಅಂಥವರ ಮೇಲೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯ ಧಾರಿ ಮಾಡ್ತಾರೆ. ಎಲ್ಲ ತಾರ್ಕಿಕರು ಕೂಡ ಘಟ ಸರ್ಪ, ಕಾಳಿಂಗ ಸರ್ಪ, ಭಯಂಕರವಾದ ಕೃಷ್ಣ ಸರ್ಪ ಅದನ್ನು ನೋಡಿದ್ರೆ ಭಯವಾಗುತ್ತೆ ಅಂತ ಕಾಳಿಂಗ ಸರ್ಪದ ಮೇಲೆ ಇವನು ಯುದ್ಧ ಮಾಡಬೇಕು ಅಂದ್ರೆ ಹೇಗಿರ್ಬೇಕು? ಗರುಡನಾಗಿರ್ಬೇಕು. ಗರುಡ ಮಚ್ಚಿ ಇದ್ರೆ ಮಾತ್ರ ಕಾಳಿಂಗ ಸರ್ಪ ಹಿಡಿಕ್ ಹೋಗ್ಬೋದು. ಆತರ ಇದೆಲ್ಲ ಸ್ವಾಮಿಗಳ ಎಂಜಿನು. ಅದು ತಪ್ಪು ಅಂತ ಸತ್ ಅಸತ್, ಆ ತದ್ವಚನಂ, ಆ ಮಾತು ಸರಿಯಲ್ಲ. ಕುತಃ, ಯಾಕೆ ಕುತಃ ಎನ್ನುವಂತಹ ಪ್ರಶ್ನೆಯನ್ನ ಮಾಡುತ್ತಿರುವವರ ಪೂರ್ವ ಪಕ್ಷಿಗಳು ಸ್ವಾಮೀಜಿ ಯಾಕೆ ನಮ್ಮ ಹೇಳಿ ತಪ್ಪು ಅಂತಂದ್ರೆ ಅವಿದ್ಯಾ ಪುರಸ್ತರತ್ವ ಏವ ತದುಭಯ ಅವಕೃಪ್ತೇ. ಅಬ್ಬ, ಅವಿದ್ಯಾ ಪುರಸ್ತರತ್ವೇ ಏವ, ಇದು ಏಚೋಯವಾಯಾವ ಸೂತ್ರ ವ್ಯಾಕರಣ. ರಾಮರಾಮ ಆವಾದೇಶ ಸಂಧಿ, ಅಯಾದೇಶ ಸಂಧಿ, ಆಯಾದೇಶ ಸಂಧಿ. ಅವಿದ್ಯಾ ಪುರಸ್ತರತ್ವೇ ಏವ, ಪ್ರಮಾಣಗಳು ಅವಿದ್ಯಾ ಪುರಸ್ತರವಾಗಿವೆ ಎನ್ನುವುದನ್ನ ಒಪ್ಪಿಕೊಂಡಾಗಲೇ ತದುಭಯ ಅವಕೃಪ್ತೇ, ಆ ಎರಡೂ ಹೊಂದುತ್ತೆ. ಅವಕೃಪ್ತಿ ಯುಕ್ತಿ, ಅವಕೃಪ್ತಿ ಸಂಭವ, ತದುಭಯ ಆ ಎರಡೂ ಕೂಡ ಯಾವುದು? ಪ್ರಮಾಣಗಳಿಗೆ ಪ್ರಮಾಣತ್ವ, ಪ್ರಮಾತೃವಿಗೆ ಪ್ರಮಾತೃತ್ವ ಎರಡೂ ಕೂಡ ಒಂದು ಯಾವಾಗ ಅಂದ್ರೆ ಅವಿದ್ಯಾವದ್ ವಿಷಯತ್ವೇ ಸತಿ. ಹೇಗಿದೆ? ಪೂರ್ವ ಪಕ್ಷಿಗಳು ಹೇಳ್ತಾ ಇದ್ದಾರೆ ಪ್ರಮಾಣಗಳನ್ನ ಅವಿದ್ಯಾವದ್ ವಿಷಯತ್ವ ಅಂತ ಹೇಳಿಬಿಟ್ರೆ ಪ್ರಮಾಣಗಳಿಗೆ ಪ್ರಮಾಣತ್ವವೇ ಇಲ್ಲ. ಪ್ರಮಾತೃಗಳನ್ನ ನೀವು ಅವಿದ್ಯಾವದ್ ವಿಷಯ ಅಂತ ಹೇಳಿದ್ರೆ ಪ್ರಮಾತೃತ್ವವೇ ಇಲ್ಲ ಅಂದು ತಪ್ಪು. ಶಂಕರಾಚಾರ್ಯರ ರೂಪದಿಂದ ಪೂಜ್ಯ ಸದ್ಗುರು ಹೇಳ್ತಾ ಇದ್ದಾರೆ ಈಗ ಅವಿದ್ಯಾ ಪುರಸ್ತರತ್ವೇ ಸತಿ, ಪ್ರಮಾಣಗಳ ವ್ಯವಹಾರವೆಲ್ಲವೂ ಕೂಡ ಅವಿದ್ಯಾ ಪುರಸ್ತರವಾಗಿದೆ ಎನ್ನುವುದನ್ನ ಒಪ್ಪಿಕೊಂಡಾಗಲೇ ತದುಭಯ ಪ್ರಮಾಣಾನಾಂ ಪ್ರಮಾಣತ್ವಂ ಪ್ರಮಾತೃಣಾಂ ಪ್ರಮಾತೃತ್ವಂಚ ಅವಜ್ಞಪ್ತೇ ಹೊಂದುತ್ತದೆ, ಅವಕಲ್ಪತೆ. ಕಥಂ, ಹೇಗೆ? ಎಷ್ಟು ಜನ ಬರೀತಾ ಇದ್ದಾರೆ ಸ್ವಾಮಿ? ಶಾಂಕರ ಭಾಷ್ಯಕ್ಕೆ ಪೂಜ್ಯ ಸದ್ಗುರುಗಳು ಬಂಗಾರದ ಕವಚವನ್ನು ತುಡಿಸ್ತಾ ಇದ್ದಾರೆ. ಸುಗಮ ಗ್ರಂಥವನ್ನ 500 ಪ್ರತಿ ಪಿನ್ಬಾರಿಸಿದ್ರೆ ಅದು ಖರ್ಚಾಗಕ್ಕೆ 1000 ಪ್ರತಿ ಮಾಡಿಸಿದ್ದಾರೆ. ಸಂತೋಷ. 10 ವರ್ಷ ಬೇಕು. ಇಂತಹ ಗ್ರಂಥಗಳನ್ನ ಎಲ್ಲ ಸನ್ಯಾಸಿಗಳು ಕೊಂಡುಕೊಂಡು ಓದ್ತಾ ಕೃತಾರ್ಥ. ಈ ಗ್ರಂಥ ಇಡೀ ಅಖಂಡ ಭಾರತದಲ್ಲಿ 1 ಕೋಟಿ ಪ್ರತಿ ಪ್ರಿಂಟ್ ಆಗಿ 1 ಕೋಟಿ ಕಾಪಿ ಪ್ರಿಂಟ್ ಆಗಿ ಎಲ್ಲರೂ ಚಿಂತನೆ ಮಾಡ್ತಾ ಬಂದ್ರೆ ಜಗತ್ತು ಉದ್ಧಾರವಾಗಬೇಕು. ಕಥಂ, ಹೇಗೆ? ಹೇಗೆ? ಪ್ರಮಾಣಗಳು ಅವಿದ್ಯಾ ಪರಸ್ತತ್ವ ಎಂದು ಒಪ್ಪಿಕೊಂಡಾಗಲೇ
ಪ್ರಮಾಣಗಳಿಗೆ ಪ್ರಮಾಣತ್ವ, ಪ್ರಮಾತುಗಳಿಗೆ ಪ್ರಮಾತತ್ವ ಹೊಂದುತ್ತದೆ ಎಂದು. ಕಥಂ, ಹೇಗೆ? ಶಾಂಕರ ಭಾಷ್ಯ ತೋರ್ತಾ ಇದೆ. ದೇಹೇಂದ್ರಿಯಾದಿಷು ಅಹಂ ಮಮಾಭಿಮಾನ ರಹಿತಸ್ಯ ಪ್ರಮಾತತ್ವಾನುಪಪತ್ತೌ ಪ್ರಮಾಣ ಪ್ರವೃತ್ತ್ಯನುಪಪತ್ತೇಃ ಇತಿ ಶಾಂಕರಂ ಅಧ್ಯಾಸ ಭಾಷ್ಯಂ. ಹಾಗೆ ಅಧ್ಯಾಸ ಭಾಷ್ಯವನ್ನು ಕೋಟ್ ಮಾಡಿಕೊಂಡು ಆ ಭಾಷ್ಯ ವಾಕ್ಯದಲ್ಲಿರುವ ಒಂದೊಂದೇ ಪದವನ್ನ ತೆಗೆದುಕೊಂಡು ಅರ್ಥ ಮಾಡ್ತಾ ಇದ್ದಾರೆ. ಬಾ, ಇದನ್ನ ನೋಡ್ಬಿಟ್ರೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಸಂತೋಷದಿಂದ ಆನಂದದಿಂದ ಡ್ಯಾನ್ಸ್ ಮಾಡ್ತಾರೆ, ಕುಣಿತಾರೆ. ಬಾ ಅಬ್ಬಾ, ನನ್ನ ಅಧ್ಯಾಸ ಭಾಷ್ಯವನ್ನ ಒಬ್ಬ ಪುಣ್ಯಾತ್ಮನಾದರೂ ಚೆನ್ನಾಗಿ ಅರ್ಥ ಮಾಡಿಕೊಂಡು ಮುಮುಕ್ಷ ಸಾಧಕರಿಗೆ ತಿಳಿಸುತ್ತಿದ್ದಾನೆ. ತುಂಬಾ ಸಂತೋಷ. ಸ್ವಾಮಿ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿ ತುಂಬಾ ಸಂತೋಷನಪ್ಪ. ದೀರ್ಘಾಯುಷ್ಮಾನ್ ಭವ, ಜ್ಞಾನ ಭಕ್ತಿ ವೈರಾಗ್ಯ ಸಂಪನ್ನೋ ಭವ ಅಂತ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರಿಗೆ ಭಾಷ್ಯಕಾರ ಶಂಕರರು ಆಶೀರ್ವಾದ ಮಾಡ್ತಾ ಇದ್ದಾರೆ. ಶಾಂಕರ ಭಾಷ್ಯ ವಾಕ್ಯ ಮತ್ತೊಮ್ಮೆ ವಾಕ್ಯ ನೋಡಿ. ದೇಹೇಂದ್ರಿಯಾದಿಷು ಅಹಂ ಮಮಾಭಿಮಾನ ರಹಿತಸ್ಯ ಪ್ರಮಾತತ್ವಾನುಪಪತ್ತೌ ಪ್ರಮಾಣ ಪ್ರವೃತ್ತ್ಯನುಪಪತ್ತೇಃ. ಶಾಂಕರ ಭಾಷ್ಯ. ಇದಕ್ಕೆ ಅರ್ಥವೇನು? ದೇಹೇಂದ್ರಿಯಾದಿಗಳಲ್ಲಿ, ಆದಿ ದೇಹ ಇಂದ್ರಿಯ ಮುಂತಾದವುಗಳಲ್ಲಿ ಅಹಂ ಮಮಾಭಿಮಾನ ರಹಿತಸ್ಯ ನಾನು ನನ್ನದು ಎನ್ನುವ ಅಧ್ಯಾಸ ಯಾವಾತನಿಗೆ ಇಲ್ಲವೋ, ನಾನು ಶರೀರವಲ್ಲ, ಇಂದ್ರಿಯ ಮನೋಬುದ್ಧಿಗಳು ನನಗೆ ಸೇರಿದ್ದಲ್ಲ ಅಂತ ಯಾವಾತ ತಿಳ್ಕೊಂಡಿದ್ದಾನೋ, ಅಭಿಮಾನವಿಲ್ಲವೋ ಅಂಥವನಿಗೆ ಪ್ರಮಾತತ್ವ ಅನುಪಪತ್ತವು, ಪ್ರಮಾತತ್ವವೇ ಹಣ್ಣುವಳಿ. ಪ್ರಮಾತತ್ವ ಬರಬೇಕಾದರೆ ಅಧ್ಯಾಸವಿರಬೇಕು. ಅಧ್ಯಾಸವೇ ಇಲ್ಲದವನಿಗೆ ಪ್ರಮಾತತ್ವವೇ ಅನುಪಪತ್ತವು ಸತ್ಯ. ಇದು ಸಪ್ತಮಿ ವಿಭಕ್ತಿ. ಹೊಂದುವುದಿಲ್ಲವಾದ್ದರಿಂದ ಯಾವಾಗ ಪ್ರಮಾತತ್ವವೇ ಇಲ್ಲವೋ ಇನ್ನು ಪ್ರಮಾಣಗಳಿಗೆ ಪ್ರವೃತ್ತಿಯಲ್ಲಿ ಬಂತು. ಪ್ರಮಾಣಗಳಿಗೆ ಪ್ರಮಾಣತ್ವ ಹೇಗೆ ಬಂತು? ಪ್ರಮಾತೃವು ಪ್ರಮಾತೃವಾಗಿದ್ದುಕೊಂಡು ವಿಷಯಗಳನ್ನ ಅರಿಯಬೇಕೆಂದು ಮಾಡಿಕೊಂಡಾಗ ಪ್ರಮಾಣಗಳಿಗೆ, ಯಾವಾಗ ನಾನು ಪ್ರಮಾತವೇ ಅಲ್ಲ ಅಂತ ತಿಳ್ಕೊಂಡ್ಬಿಟ್ನೋ ಆಗ ಪ್ರಮಾಣಗಳಿಗೆ ವ್ಯವಹಾರವೇ ಇಲ್ಲ. ಪ್ರಮಾಣಗಳಿಗೆ ಪ್ರಮಾಣತ್ವ ಹೊಂದುವುದಿಲ್ಲ. ಪ್ರಮಾಣತ್ವ ಹೊಂದಬೇಕಾದರೆ ಪ್ರಮಾತೃವಿಗೆ ಸತ್ಯತ್ವ ಭ್ರಮೆ ಇರಬೇಕು. ಪ್ರಮಾತೃವಿಗೆ ಪ್ರಮಾತತ್ವವಿರಬೇಕಾದರೆ ಅವನು ಅಧ್ಯಾಸವುಳ್ಳವನಾಗಿರಬೇಕು. ಬಹಳ ಚೆನ್ನಾಗಿದೆ. ಒಂದು ಊರಿನಲ್ಲಿ 10,000 ಜನ ಇದ್ದಾರೆ. 10,000 ಜನ ಅವ್ರು ಯಾರೂ ಕೂಡ ಚಪ್ಪಲಿ ಹಾಕೋತಾ ಇಲ್ಲ. ಸಂಕಲ್ಪ ಮಾಡೋಣ, ನಾ ಜೀವಮಾನ ಪರ್ಯಂತ ಚಪ್ಪಲಿ ಹಾಕೊಳ್ಳುವುದಿಲ್ಲ. ಬ್ರಹ್ಮಚಾರಿಗಳಿದ್ದಾರೆ, ಗೃಹಸ್ಥರು, ವಾನಪ್ರಸ್ಥ, ಸನ್ಯಾಸಿಗಳು, ಹೆಂಗಸರು ಎಲ್ಲ 10,000 ಜನ ಇದ್ದಾರೆ. ಆ ಊರಿನಲ್ಲಿ ಒಂದು ಚಪ್ಪಲಿ ಅಂಗಡಿ ಇಲ್ಲ. ಒಬ್ಬ ಬುದ್ಧಿವಂತ ನೋಡ್ದ, ಅಲ್ಲಿ ಹೋದ. ಈ ಊರಿನಲ್ಲಿ ಯಾವ ಅಂಗಡಿ ಇಲ್ವೋ ಅಂತ ಅಂಗಡಿ ಹಾಕ್ಬೇಕು ಅಂತ ಹೇಳಿ ಚಪ್ಪಲಿ ಅಂಗಡಿ ಹಾಕ್ಬಿಟ್ಟ. ಒಳ್ಳೆ ಚಪ್ಪಲಿಗಳ ಅಂಗಡಿ ಹಾಕ್ತಾರೆ. ಅನೌನ್ಸ್ ಮಾಡ್ತಾನೆ, ಇನಾಗ್ರೇಷನ್ ಆಫರ್ ಅಂತ 50% ಡಿಸ್ಕೌಂಟ್. 1,000 ರೂಪಾಯಿ ಬೆಲೆ ಬಾಳುವಂತಹ ಚಪ್ಪಲಿಯನ್ನ 500 ರೂಪಾಯಿ ಕೊಡ್ತೇನೆ ಹಾಕ್ತ. 1 ತಿಂಗಳಾಯ್ತು, 1 ಪೈಸೆ ವ್ಯಾಪಾರವಾಗಲಿಲ್ಲ. ನೋಡಿದ 80% ಡಿಸ್ಕೌಂಟ್ ಹಾಕ್ತ. ಅಬ್ಬಾ, ಒಂದ್ ಜೊತೆ ಚಪ್ಪಲಿ 1,000 ರೂಪಾಯಿ 200 ರೂಪಾಯಿ ಕೊಡ್ತೇನೆ ಅಂತ ಹಾಕ್ತ. ವ್ಯಾಪಾರವಾಗಿಲ್ಲ. ಕೊನೆಗೆ ಏನ್ ಮಾಡಿದೆ, ಚಪ್ಪಲಿ ತಂದ್ಬಿಟ್ಟಿದ್ನಲ್ಲ ವಾಪಸ್ ತಗೊಂಡು ಹೋಗಬಾರ್ದು ಅಂತ 95% ಡಿಸ್ಕೌಂಟ್ ಕೊಡ್ತೀನಿ ಇಂದ. ಒಂದು ವ್ಯಾಪಾರವಾಗಿಲ್ಲ. ಅವನಿಗೆ ಆಶ್ಚರ್ಯವಾಯ್ತು.
ಇಷ್ಟು ಡಿಸ್ಕೌಂಟ್ ಕೊಟ್ಟು ವ್ಯಾಪಾರವಾಗ್ತಾ ಇಲ್ಲ. ಕೊನೆಗೆ ಮಾಡ್ದ, ಫ್ರೀಯಾಗಿ ಕೊಡ್ತೀನಿ ಇನ್ನ ಒಳ್ಳೊಳ್ಳೆ ಚಪ್ಪಲಿ, ಒಳ್ಳೊಳ್ಳೆ ಬೂಟ್ ಫ್ರೀಯಾಗಿ ಕೊಡ್ತೇನೆ, ಯಾರು ಬೇಕಾದ್ರೂ ಬನ್ನಿ. ಒಬ್ರು ಬರಲಿಲ್ಲ. ಆ ಬೋರ್ಡ್ ನೋಡ್ಕೊಂಡು ಹೋಗ್ತಾ ಇದ್ದಾರೆ. 50% ಡಿಸ್ಕೌಂಟ್, 80%, 95% ಕೊಟ್ಟರು ಬನ್ನಿ, ಫ್ರೀಯಾಗಿ ಕೊಟ್ಟರು ಬರ್ತಾ ಇಲ್ಲ. ಅವ್ರು ಯಾರು ಹೇಳಿದ್ರು, ಅಪ್ಪ ಇಲ್ಲಿ ಯಾಕೆ ಬಂದೆ ನೀನು, ಈ ಊರಿನ ಜನಗಳು ಒಂದು ಸಂಕಲ್ಪ ಮಾಡ್ಕೊಳ್ಳಿ, ಚಪ್ಪಲಿ ಹಾಕೋಬಾರ್ದು ಅಂತ. ಚಪ್ಪಲಿ ಹಾಕಿಕೊಳ್ಳದೆ ಇರುವಂತ ಊರಿಗೆ ಹೋಗ್ಬಿಟ್ಟು ಚಪ್ಪಲಿ ಅಂಗಡಿ ಹಾಕಿದರೆ ವ್ಯಾಪಾರವಾಗುತ್ತಾ? ವ್ಯಾಪಾರವಾಗುವುದಿಲ್ಲ. ಅದೇ ರೀತಿಯಲ್ಲಿ ಅಭ್ಯಾಸವಿಲ್ಲದವನಿಗೆ ದೇಹೇಂದ್ರಿಯ ಮನೋಬುದ್ಧಿಗಳೇ ನಾನು ನನ್ನವು ಎನ್ನುವ ಅಭ್ಯಾಸವಿಲ್ಲದೆ ಹೋದರೆ ಪ್ರಮಾತತ್ವವೇ ಇಲ್ಲ. ಯೋಚನೆ ಮಾಡಿ, ಪ್ರಮಾತತ್ವ ಅಂತ ಆಗಬೇಕಾದರೆ ದೇಹೇಂದ್ರಿಯಾದಿಗಳಲ್ಲಿ ಅಭ್ಯಾಸವಿರಬೇಕು. ರಾಮ್ 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 ರಾಮ ಇಷ್ಟ ಇದೆ, ಎಲ್ಲರಿಗೂ ಅಧ್ಯಾಸ ಇದೆ. ಸನ್ಯಾಸಿಗಳಾಗಿರ್ಬಹುದು, ತಪಸ್ವಿಗಳಾಗಿರ್ಬಹುದು, ಮಹಾಯೋಗಿಗಳೇ ಆಗಿರ್ಬೋದು, ಅವರಿಗೂ ಅಧ್ಯಾಸ ಉಂಟು. ಇದು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರ ಸಿಂಹಗರ್ಜನೆ. ದೇಹೇಂದ್ರಿಯಾದಿಷು ಅರ್ಥ ಆಯ್ತು. ಅಹಂ ಮಮಾಭಿಮಾನ ರಹಿತಸ್ಯ ಚೆನ್ನಾಗಿ ಅರ್ಥ ಆಯ್ತು. ಪ್ರಮಾತತ್ವ ಅನುಪಪತ್ತವು ಸತ್ಯ. ಪ್ರಮಾತತ್ವವು ಹೊಂದದೆ ಇರುವುದರಿಂದ ಯಾವ ಪ್ರಮಾತತ್ವವೇ ಇಲ್ಲವೋ ಪ್ರಮಾಣ ಪ್ರವೃತ್ತಿ ಅನುಪಪತ್ತೇ, ಪ್ರಮಾಣ ಪ್ರವೃತ್ತಿ ಹೊಂದಿದೆ. ಒಂದು ದೃಷ್ಟಾಂತ, ಒಬ್ಬ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ದಾನೆ, 1,000 ರೂಪಾಯಿ ಬ್ಯಾಲೆನ್ಸ್ ಇದೆ. ಚೆಕ್ ಬುಕ್ ಕೊಟ್ರು ಬ್ಯಾಂಕ್ನವರು, 50 ಶೀಟ್ ಇದೆ. 50 ಚೆಕ್ನಲ್ಲೂ ಕೂಡ ಇವನು ಯಾರೋ ಬಂದು ದಾನ ಕೇಳಿದ್ರು, ಎಷ್ಟು ಬೇಕಯ್ಯ, ಸರಿ ಮಗಳ ಮದುವೆ 50,000 ತಗೊಂಡು ಚೆಕ್ ಕೊಟ್ಟ. ಇನ್ನೊಬ್ಬ ದೇವಸ್ಥಾನ ಕಟ್ಟಿಸ್ತಾ ಇದ್ದೀವಿ ಇಂದ್ರು, ಒಳ್ಳೆ ಉದಾಹರಣೆ. ಎಷ್ಟು ಬೇಕಪ್ಪ, 10 ಲಕ್ಷ ಆಗ್ತಾ ಇದ್ದೀವಿ ದೇವಸ್ಥಾನಕ್ಕೆ, ಏನಾದ್ರು ಕೊಡಿ. 5 ಲಕ್ಷ ಕೊಟ್ಟ. 50,000, 5 ಲಕ್ಷ, 2 ಲಕ್ಷ, 8 ಲಕ್ಷ ಅಂತ ಚೆಕ್ ಎಲ್ಲ ಬರ್ಕೊಟ್ಟ. ಬ್ಯಾಂಕ್ ಹೋಯ್ತು, ಬೌನ್ಸ್ ಆಗೋಯ್ತು. ಯಾಕೆ? ನಿಲ್ ಬ್ಯಾಲೆನ್ಸ್. ಹಣವೇ ಇಲ್ಲದೆ ಹೋದರೆ ಬ್ಯಾಂಕಿನಲ್ಲಿ ಚೆಕ್ ಬೆಲೆ ಇಲ್ಲ. ಆ ಚೆಕ್ ಬೆಲೆ ಬರೋದು ಯಾವಾಗ? ಹಣವಿದ್ದಾಗ ಮಾತ್ರ. ಅಥವಾ ಶ್ರೀಮಂತ ಚೆಕ್ ಸಿಕ್ಬಿಡ್ತೀವಿ. ಅವನು ದೊಡ್ಡ ಶ್ರೀಮಂತ, 10 ಕೋಟಿ ದುಡ್ಡಿದ್ದೀರ ಬ್ಯಾಂಕ್ನಲ್ಲಿ, 10 ಚೆಕ್ ಬುಕ್ ಇಟ್ಕೊಂಡಿದ. ಒಂದು ಚೆಕ್ ಬುಕ್ ಕಳ್ತನ ಮಾಡಿ ತಂದ್ಬಿಟ್ಟ ಇವನು. ಆ ಚೆಕ್ಕಿನಲ್ಲಿ ಫೋರ್ಜರಿ ಮಾಡ್ತಾ ಇದ್ದಾನೆ. ಫೋರ್ಜರಿ ಸಿಕ್ಕಾಕೊಂಡ, ಜೈಲು ಹೋದ. 1 ಚೆಕ್ಕು ಪಾಸ್ ಆಗುದಿಲ್ಲ. ಹೌದಾ? ಇವಾಗ ಚೆಕ್ಕೆ ತಗೊಂಡಿದ್ದೇನೆ ಬ್ಯಾಂಕ್ ನಲ್ಲಿ. ಇವತ್ತಿನ ಕಾಲದೆಲ್ಲ ಏನು ಫೋನ್ ಪೇಮೆಂಟ್ ಅಂತ ಹೇಳ್ತಾರೆ, ನನಗೆ ಗೊತ್ತಿಲ್ಲ ಅದೆಲ್ಲ. ಆದ್ದರಿಂದ ಯಾವಾಗ ಬ್ರಹ್ಮಜ್ಞಾನಿಗೆ ದೇಹೇಂದ್ರಿಯಾದಿಗಳಲ್ಲಿ ಅಹಂ ಮಮ ಎನ್ನುವಂತ ಅಧ್ಯಾಸವೇ ಇಲ್ಲವೋ ಅವನ ಪ್ರಮಾತವೂ ಅಲ್ಲ, ಪ್ರಮಾಣಗಳಿಗೆ ಪ್ರಮಾಣತ್ವವೇ. ಇದು ಭಾಷ್ಯ. ಈ ಭಾಷ್ಯ ವಾಕ್ಯಕ್ಕೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳವರ ಸುಗಮ ವ್ಯಾಖ್ಯಾನವನ್ನು ಮತ್ತೆ ನೋಡಿ. ವಸ್ತು ಸಂಗ್ರಹ ವಾಕ್ಯಮಿದಂ. ಇದು ವಸ್ತು ಸಂಗ್ರಹ ವಾಕ್ಯ ಅಂದ್ರೇನು? ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ, ಅಹಂಕಾರ ಅನ್ನುವ ವಸ್ತುಗಳು. ಅಹಂ ಮಮ ಎನ್ನುವಂತ ವಸ್ತು, ಪ್ರಮಾತೃತ್ವ ಅನ್ನುವುದು ವಸ್ತು, ಪ್ರಮಾಣ ಅನ್ನುವುದು ವಸ್ತು. ಈ ಅನೇಕ ವಸ್ತುಗಳನ್ನ ಸಂಗ್ರಹ ಮಾಡಿರುವಂತಹ ವಾಕ್ಯವಿದು. ವಸ್ತು ಸಂಗ್ರಹ ಎನ್ನುವ ಮಾತಿಗೆ ಪ್ರಮಾಣ ಅಂದ್ರೇನು, ಪ್ರಮಾತೃ ಅಂದ್ರೇನು, ದೇಹ ಅಂದ್ರೇನು, ಇಂದ್ರಿಯ ಅಂದ್ರೇನು, ಅಹಂ ಅಂದ್ರೇನು, ಮಮ ಅಂದ್ರೆ ಇದನ್ನೆಲ್ಲ ವಿವರಿಸಬೇಕು. ಮುಂದೆ ವಿವರಿಸ್ತಾರೆ. ಮುಂದೆ ವಿವರಿಸಲ್ಪಡಬೇಕಾಗಿರುವ ಅನೇಕ ವಸ್ತುಗಳನ್ನ ಸಂಗ್ರಹ ಮಾಡಿ ಈ ವಾಕ್ಯದಲ್ಲಿ ತುಂಬಿದ್ದ ಶಂಕರಾಚಾರ್ಯರು. ತದೇ ತತೆ ವಿವೃಣೋತಿ ಭಗವಾನ್ ಶಂಕರ. ಈ ವಾಕ್ಯದಲ್ಲಿ ಸಂಗ್ರಹಿತವಾಗಿರುವ ಅನೇಕ ವಸ್ತುಗಳನ್ನ ಮುಂದಿನ ವಾಕ್ಯದಲ್ಲಿ ಭಗವಾನ್ ಶಂಕರರು ವಿವೃಣೋತಿ ವಿವರಿಸುತ್ತಾರೆ.
ಇದಕ್ಕೆ ಹೆಸರು ಸೂತ್ರ ಭಾಷ್ಯ ಪದ್ಧತಿ, ಸಮಾಸ ವ್ಯಾಸ ಪದ್ಧತಿ. ಇದನ್ನು ಯಾರು ಅರ್ಥ ಖಂಡಿತವಾಗಿರ್ತೇನೆ. ನಾನು ಬೇಕಾದಷ್ಟು ಜನ ವಿದ್ವಾಂಸರು ಅಧ್ಯಾಸ ಭಾಷ್ಯದ ಮೇಲೆ ಮಾತಾಡಿದ್ರು ಕೇಳಿ, ಇವಾಗ ಯಾರು ಮಾತಾಡೋದೇ ಇಲ್ಲ, ಯಾರಿಗೂ ಗೊತ್ತಿಲ್ಲ, ಸುಮ್ಮನೆ ಉದ್ದಕ್ಕೆ ಹೇಳ್ಕೊಂಡು ಬಿಡ್ತಾರೆ. ವಾಲ್ಮೀಕಿ ರಾಮಾಯಣವನ್ನ ಉಪನ್ಯಾಸ ಮಾಡುವಂತೆ ವಿಷ್ಣು ಪುರಾಣವನ್ನ ಭಾಗವತ ಪುರಾಣವನ್ನ ಉಪನ್ಯಾಸ ಮಾಡುವಂತೆ ಅಧ್ಯಾಸ ಭಾಷೆ ಉಪನ್ಯಾಸ ಮಾಡ್ತಾರೆ. ಅವರಿಗೂ ಅರ್ಥವಾಗಿಲ್ಲ, ಕೇಳೋರಿಗಂತ ಅರ್ಥವಾಗಲೇ ಇಲ್ಲ. ಆದರೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಇದು ಪೂರ್ವ ಪಕ್ಷೀಯ ಮಾತು, ಇದು ಸಿದ್ಧಾಂತಿಗಳ ಮಾತು, ಇದು ಆಕ್ಷೇಪ, ಇದು ಪರಿಹಾರ ಅಂತೇಳಿ ಬಿಡಿಸಿ ಬಿಡಿಸಿ ಬರೀತಾ ಇದೆ. ಇಂಥ ಪರಮ ಪೂಜ್ಯ ಮಹಾತ್ಮರು, ಜ್ಞಾನಿ ಪುಂಗವರು, ವಿದ್ವದ್ವರಿಷ್ಠರು ಆಗಿರುವ ವಯೋವೃದ್ಧರಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರಿಗೆ ಕೃತಜ್ಞತಾ ಸಾಷ್ಟಾಂಗ ಪ್ರಣಾಮಗಳು. ಆ ವಾಕ್ಯದ ವಿವರಣೆಯನ್ನ ಶಂಕರಾಚಾರ್ಯರು ಕೊಡ್ತಾ ಇದ್ದಾರೆ. ನಹಿ ಇಂದ್ರಿಯಾಣ್ಯನುಪಾದಾಯ ಇತ್ಯಾದಿನ ವಾಕ್ಯನ ಮೊದಲು ಹೇಳಿದ್ದು ವಸ್ತು ಸಂಗ್ರಹ ವಾಕ್ಯ, ಮುಂದಿನ ವಾಕ್ಯದ ಅದನ್ನು ವಿವರಿಸ್ತಾ ಇದ್ದಾನೆ. ಅಯಮರ್ಥ, ಈಗ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಅಯಮರ್ಥ, ಈ ಸಂಗ್ರಹ ವಾಕ್ಯಕ್ಕೆ ಇಷ್ಟು ತಾತ್ಪರ್ಯ, ಅದನ್ನು ವಿವರಿಸ್ತಾ ಅಂತಾರೆ. ಏನ್ ತಾತ್ಪರ್ಯ? ಇಲ್ಲಿ ನಹಿ ಇಂದ್ರಿಯಾಣ್ಯನುಪಾದಾಯ ಅಂತ ಹಿಂದಿನ ವಾಕ್ಯದಲ್ಲಿ ದೇಹೇಂದ್ರಿಯಾದಿಷು ಅಹಂ ಮಮಾಭಿಮಾನರಹಿತಸ್ಯ ದೇಹೇಂದ್ರಿಯಾದಿಷು ಅಂತ ವಾಕ್ಯ. ಏನ್ ಹಾಗಂದ್ರೆ ದೇಹ ಇಂದ್ರಿಯಾಣಿ ಉಪಲಬ್ಧಿ ವ್ಯಾಪಾರ ಫಲೇನ ಅಭಿಸಂಬಂಧ ಸುಖ ದುಃಖ ಸಂವೇದನಂಚ ಇತ್ಯೇತಾನಿ ದೇಹೇಂದ್ರಿಯಾದೀನಿ ತೇಷು ಅಹಂ ಮಮಾಭಿಮಾನಂ ಅಹಮಿದಂ ಮಮೇದಂ ಇತಿ ರೂಪಃ ಪ್ರತ್ಯಯಃ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ನನ್ಗೆ ಆಶ್ಚರ್ಯ, ಒಬ್ಬ ಮಹಾತ್ಮ, ಒಬ್ಬ ಜ್ಞಾನಿ ತನ್ನ ಗ್ರಂಥದಲ್ಲಿ ವಾಕ್ಯಗಳಲ್ಲಿ ಇಷ್ಟು ಸುಂದರವ ಬರೀಬೇಕಾದ್ರೆ ಪ್ರತ್ಯಕ್ಷ ಜೀವಂತವಾಗಿರುವಂತ ಆ ಮಹಾತ್ಮ ಪಾಠವನ್ನ ಹೇಗೆ ಮಾಡಬೇಕು ಎಂದು ಊಹೆ ಮಾಡ್ತಾರೆ. ಎಲ್ಲ ವಿವರಿಸಿದ್ದಾರೆ. 16 ವರ್ಷ, ಒಂದ್ ಜನ್ಮ 2 ಜನ್ಮ 24 ಗಂಟೆ ನಿದ್ರಾ ಸಮಯ ಬಿಟ್ಟು ಬಿಟ್ರೆ ಯಾವಾಗಲೂ ಚಿಂತನೆ ಮಾಡುತ್ತೆ. ಆದ್ರೆ ಇವತ್ತು ಸಣ್ಣಾಗಿದೆ. 50 ವರ್ಷಗಳ ಹಿಂದೆ 60 ವರ್ಷಗಳ ಹಿಂದೆ ಪಾಠ ಮಾಡಿದ್ದು ಅದರ ಅನುಸಂಧಾನದಿಂದ, ಸದ್ಗುರು ಸ್ಮರಣೆಯಿಂದ, ಸದ್ಗುರುಗಳ ಭಕ್ತಿ ಭಾವದಿಂದ ಹಣ್ಣಾಗಿ ಫಲ ಕೊಡ್ತಾ ಇದೆ. ನಮ್ಮ ಅಜ್ಜ ಮಾವಿನ ಮರ ಹಾಕಿದ್ರು, ಅಜ್ಜ ಸತ್ತೋಗ್ಬಿಟ್ರು. ಅಪ್ಪನ ಕಾಲಕ್ಕೆ ಸ್ವಲ್ಪ ಫಲ ಕೊಡ್ತಾ ಇತ್ತು, ಅಪ್ಪನೂ ಸತ್ತೋದ. ಈಗ ನಾನು ಆ ಮಾವಿನ ಮರಗಳನ್ನ ನೋಡಿ ಹಣ್ಣು 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 ಎಷ್ಟು ಉಚಿತವಾಗಿ ಕೊಟ್ಟು ರಕ್ಷಣೆ ಕೊಡ್ತಾ ಇದ್ದೆ. ಹಾಗೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನನಗೆ ಅಧ್ಯಾಸ ಭಾಷ್ಯವನ್ನ ಸುಗಮ ಗ್ರಂಥವನ್ನು ಪಾಠ ಮಾಡಿರುವುದನ್ನು ನೋಡಿದಾಗ ನನಗೆ ಆನಂದವಾಗುತ್ತೆ. 1% ಅರ್ಥವಾಗಲ್ಲ ಅಂತಿಲ್ಲ, ಓದ್ತಾ ಓದ್ತಾನೆ ಅರ್ಥವಾಗ್ಬಿಡುತ್ತೆ. ದೇಹೇಂದ್ರಿಯಾದಿಷು ಎಂದರೇನು? ದೇಹ, ಇಂದ್ರಿಯ ಮುಂತಾದದ್ದರಲ್ಲಿ ಮುಂತಾದದ್ದು ಎನ್ನುವ ಪದದಿಂದ ಏನೇನನ್ನ ತೆಗೆದುಕೊಳ್ಬೇಕು ಅಂತ ಬರೀತಾ ಇದ್ದಾರೆ. 1 ಶರೀರ, ದೇಹ, ಅಯಂ ದೇಹ ಪಾಂಚಭೌತಿಕ, ಅಯಂ ದೇಹ ಅಚೇತನ, ಅಯಂ ದೇಹ ಅನಾತ್ಮಭೂತ, ಅಯಂ ದೇಹ ನಿತ್ಯ ವಿಕಾರಿ. ಪುಲ್ಲಿಂಗ. ಇದಂ ಶರೀರಂ ನಿತ್ಯ ವಿಕಾರಿ. ಹೌದಾ? ವಿಕಾರಿ, ವಿಕಾರಿಣೋ,
ವಿಕಾರಿಣ ಗುಣಿನಿ ಶಬ್ದದಂತೆ. ವಿಕಾರಿಣಿ, ವಿಕಾರಿಣ್ಯೌ, ವಿಕಾರಿಣ್ಯ ಸ್ತ್ರೀಲಿಂಗ. ವಿಕಾರಿ, ವಿಕಾರಿಣಿ, ವಿಕಾರಿಣಿ ನಪುಂಸಕಲಿಂಗ. ಇಲ್ಲಿ ದೇಹೇಂದ್ರಿಯಾದಿಗಳು ಎನ್ನುವಾಗ ಭಾಷ್ಯಕಾರ ಶಂಕರರು ಆದಿ ಶಬ್ದವನ್ನು ಬಳಸಿದ್ದಾರೆ. ಆದಿ ಎಂದರೇನು? ಮುಂತಾದವರು. ದೇಹ, ಇಂದ್ರಿಯಗಳು, ಉಪಲಬ್ಧಿ, ಅರಿವು, ವ್ಯಾಪಾರ, ಅವುಗಳ ವ್ಯಾಪಾರ, ದೇಹೇಂದ್ರಿಯಗಳ ವ್ಯಾಪಾರ. ನಾನು 4 ಇಡ್ಲಿ ತಿನ್ಬೇಕು ಅಂದ್ರೆ ಪಕ್ಕದಲ್ಲಿ ಹೋಟ್ಲಿದೆ, ಅಲ್ಲಿ ಹೋಗ್ಬೇಕು, ನೋಡ್ಬೇಕು, ಕೇಳ್ಬೇಕು, ದುಡ್ಡು ಕೊಡ್ಬೇಕು, ತಿನ್ಬೇಕು. ವ್ಯಾಪಾರ ಫಲೇನ ಅಭಿಸಂಬಂಧ. ಇಂದ್ರಿಯ ವ್ಯಾಪಾರವಾದ ಮೇಲೆ ಉಂಟಾಗುವಂತ ಫಲದ ಜೊತೆಯಲ್ಲಿ ನನಗೆ ಸಂಬಂಧ. ಇಡ್ಲಿ ತಿಂದೆ, ರುಚಿಯಾಗಿತ್ತು, ಹಬ್ಬ ಸದ್ಯ ಹೊಟ್ಟೆ ಹಸುವಾಗಿತ್ತು, ತೃಪ್ತಿ ಆಯ್ತು ಅಂತ ಹೇಳ್ತಾ ಇದ್ದೇನೆ. ಇದಕ್ಕೆ ಹೆಸರು ಫಲೇನ ಅಭಿಸಂಬಂಧ. ಅದರಿಂದ ಸುಖ ದುಃಖ ಸಂವೇದನಂ. ಇಡ್ಲಿ ತಿಂದೆ, ತುಂಬಾ ಚೆನ್ನಾಗಿತ್ತು, 2 ಕಲ್ಲು ಸಿಕ್ಬಿಡ್ತು. ಕಲ್ಲು ಇಡ್ಲಿ ಎಲ್ಲ ಚಟ್ನಿ ಎಲ್ಲ ಹಲ್ಲು ಮುರಿದಾಯ್ತು. ಬಾ, ಆ ಹೋಟ್ಲು ಹೋಗಬಾರ್ದಾಗಿತ್ತು, ಇಡ್ಲಿ ತಿನ್ಬಾರ್ದಾಗಿತ್ತು. ಇಷ್ಟೇ ಸಂಸಾರ. ಸುಖ ದುಃಖ. ಮದುವೆ ಮಾಡಿಕೊಳ್ಳುವವರೆಗೆ ಮದುವೆ ಮಾಡ್ಕೋಬೇಕು, ಒಬ್ಬಂಟಿಗನಾಗಿದ್ದೇನೆ, ಸುಖ ಇಲ್ಲ, ನನ್ನ ಹತ್ರ ಸ್ಕೂಟರ್ ಇದೆ, ಸ್ಕೂಟರ್ನಲ್ಲಿ ನಾವು ಗಂಡ ಹೆಂಡತಿ ಹೋಗ್ತಾ ಇದ್ರೆ ನೋಡೋರೆಲ್ಲ ಸಂತೋಷ ಪಡ್ತಾರೆ, ಮದುವೆ ಮಾಡ್ಕೋಬೇಕು ಅಂತ ಹಂಬಲಿಸ್ತಾ ಇದ್ದ. ಮದುವೆ ಆಯ್ತು. ಮದುವೆ ಆದ್ಮೇಲೆ 1 ತಿಂಗಳಾಯ್ತು. ಆ ಹೆಂಡತಿಗೂ ಗಂಡನಿಗೂ ಒಮ್ಮತವಿಲ್ಲ. ಗಂಡ ವೇದ ಅಂತ ಕೇಳೋಣ ಅಂದ್ರೆ ಹೆಂಡತಿ ಹೇಳ್ತಾನೆ ಬೇಡ, ಸಿನಿಮಾ ನೋಡೋಣ. ಗಂಡ ದೇವಸ್ಥಾನ ಹೋಗೋಣ ಅಂದ್ರೆ ಬೇಡ, ಕ್ಲಬ್ ಹೋಗೋಣ ಅಂತಾನೆ. 1 ತಿಂಗಳಲ್ಲಿ ಯಾಕಾದ್ರೂ ಮದುವೆ ಆದ್ನಪ್ಪ, ಮದುವೆ ಆಗಬಾರ್ದಾಗಿತ್ತು ಯೋಚನೆ. ಎಷ್ಟ ಸುಖ ದುಃಖ ಸಂಬಂಧ. ಎಷ್ಟೆಲ್ಲ ಬರೀತಾರೆ ಗುರುಗಳು. ಈ ಪ್ರಪಂಚದಲ್ಲಿ ಎಲ್ಲ ಭೋಗಗಳಲ್ಲಿಯೂ ಕೂಡ ಸುಖ ಮತ್ತು ದುಃಖ. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ, ಚಕ್ರವತ್ ಪರಿವರ್ತಂತೆ ದುಃಖಾನಿ ಚ ಸುಖಾನಿ ಚ. ಯಾವುದೇ ಕ್ಷೇತ್ರ ಪುಸ್ತಕ ಬರೀಬೇಕು ಅನ್ಕೊಂಡ, ಕಷ್ಟಪಟ್ಟು ಬರೆದ, ಪ್ರಿಂಟ್ ಆಯ್ತು, ರಿಲೀಸ್ ಆಯ್ತು, ತುಂಬಾ ಜನ ಸಂತೋಷ ಪಟ್ರು, ಬಹಳ ಸಂತೋಷ. ಇನ್ನೇನ್ ಬರಿಬೇಕು ಅಂತ ಹೋದ, ಏನೋ ತೊಂದರೆ ಸಿಕ್ಕಾಕೊಂಡ, ಕಷ್ಟವಾಯ್ತು. ಯಾಕಾದ್ರೂ ಶುರು ಮಾಡಿದ್ರು ಅನ್ಕೋತಾನೆ. ಒಂದು ವಿಷಯ ತಿಳ್ಕೊಂಬೇಡ. ಈ ಪ್ರಪಂಚದಲ್ಲಿರುವ ಎಲ್ಲ ಭೋಗಗಳು ಕೂಡ ಇಂದ್ರಿಯಸ್ಯೇಂದ್ರಿಯಸ್ಯಾರ್ಥೇ ರಾಗದ್ವೇಷೌ ವ್ಯವಸ್ಥಿತೌ ತಯೋರ್ನವಶಮಾಗಚ್ಚೇತ್ ದೌಹ್ಯಸ್ಯ ಪರಿಪಂಚಿನೋ. ಇದೇ ಸಂಸಾರ. ಮಾಡ್ಬಿಡುದು, ಆಮೇಲೆ ಮಾಡಬಾರ್ದಾಗಿತ್ತು ತಿನ್ಬಿಡೋದು, ತಿನ್ಬಾರ್ದಾಗಿತ್ತು. ಇದನ್ನೇ ಪೂಜ್ಯ ಸದ್ಗುರು ಸುಖ ದುಃಖ ಸಂವೇದನ, ಸುಖ ದುಃಖಗಳ ಅನುಭವ, ಇದೆಲ್ಲವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಭಗವತ್ಪಾದ ಶಂಕರಾಚಾರ್ಯರವರು ದೇಹೇಂದ್ರಿಯಾದಿಷು ಎನ್ನುವಂತ ಒಂದು ಸಮಸ್ತ ಪದವನ್ನು ಬರೆದಿದ್ದಾರೆ. ಎಷ್ಟು ಚೆನ್ನಾಗಿದೆ. ದೇಹೇಂದ್ರಿಯಾದಿಗಳಲ್ಲಿ ತೇಷು ಅವುಗಳಲ್ಲಿ ಅಂದ್ರೆ ದೇಹದಲ್ಲಿ, ಇಂದ್ರಿಯಗಳಲ್ಲಿ, ಉಪಲಬ್ಧಿಯಲ್ಲಿ, ವ್ಯಾಪಾರದಲ್ಲಿ, ಫಲ ಸಂಬಂಧದಲ್ಲಿ, ಸುಖ ದುಃಖ ಸಂವೇದನೆಯಲ್ಲಿ ಅಹಂ ಮಮಾಭಿಮಾನ, ನಾನು ನನ್ನದು ಎನ್ನುವಂತ ಅಭಿಮಾನ. ರಾಮ ರಾಮ. ಇಡೀ ಪ್ರಪಂಚವೆಲ್ಲ ಅಹಂ ಮಮ, ನಮ್ಮ ವ್ಯವಹಾರವೆಲ್ಲ ಅಹಂ, ನಾನು ನನ್ನದು, ನಾನು ನನ್ನದು. ಯಾರಿಗಿಲ್ಲ? ಮಹಾರಾಜನಿಗೂ ಇದೆ ನನ್ನ ರಾಜ್ಯ, ನನ್ನ ಅರಮನೆ. ಒಬ್ಬ ಬಡವನಿಗೂ ಇದೆ ನನ್ನ ಕುಟೀರ, ನನ್ನ ಭಿಕ್ಷಾಪಾತ್ರೆ. ಒಬ್ಬ ಸನ್ಯಾಸಿಗೂ ಇದೆ ನನ್ನ ಬ್ರಹ್ಮಸೂತ್ರ ಭಾಷ್ಯ, ನನ್ನ ದಂಡ, ನನ್ನ ಕೌಂಡಲು. ಎಲ್ಲಿ ಅಹಂ ಮಮಾಭಿಮಾನ ಉಂಟೋ ಅಲ್ಲಿ ಅಧ್ಯಾಸ. ಅಧ್ಯಾಸದಿಂದ ಹುಟ್ಟಿರುವಂತ ಅವಳಿ ಮಕ್ಕಳು
ಟ್ವಿನ್ಸ್. ಯಾರು? ಅಹಂ ಮಮ. ಅಹಂ ಮಮ ವ್ಯವಹಾರವನ್ನು ಬಿಟ್ಟು ಬಿಟ್ರೆ ವ್ಯವಹಾರವೇ ಇಲ್ಲ. ಅಂತ ಮಹಾತ್ಮರು ಯಾರಾದ್ರೂ ಇದ್ದಾರೇನಪ್ಪ ಅಂದ್ರೆ ಅವರೇ ಭಗವಾನ್ ರಮಣ ಮಹರ್ಷಿಗಳು, ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಯವರು. ಏನ್ ಆಶ್ಚರ್ಯ! ಅಹಂ ಮಮಾಭಿಮಾನವನ್ನು ಉಳ್ಳವರೇ ಅವಿದ್ಯಾವಂತರು. ಅವರಿಗೆ ಸುಖ ದುಃಖ ತಪ್ಪಿದ್ದಲ್ಲ, ಅವರಿಗೆ ರಾಗದ್ವೇಷ ತಪ್ಪಿದ್ದಲ್ಲ. ಅಂತವರಿಗೆ ಜನ್ಮಾಂತರ ಗ್ಯಾರಂಟಿ ಉಂಟು. ಅವಿದ್ಯೆಯ ಕಾರ್ಯ ಅಹಂ ಮಮಾಭಿಮಾನ ಅಂದ್ರೆ ಅಹಮಿದಂ, ನಾನು ಇಂಥವನು, ನಾನೊಬ್ಬ ಮನುಷ್ಯ. ಮನುಷ್ಯನ ಅಲ್ಲ, ನಾನೊಬ್ಬ ಗೃಹಸ್ಥ, ನಾನ್ ಸನ್ಯಾಸಿ. ಸನ್ಯಾಸಿಗೆ ನಾ ಸನ್ಯಾಸಿ ಎನ್ನುವಂತ ಅಭಿಮಾನವೂ ಅಧ್ಯಾಸ. ಕೆಲವು ಸನ್ಯಾಸಿಗಳಿರ್ತಾರೆ, ಅವ್ರು ದುಡ್ಡು ಕೊಟ್ರೆ ಬುದ್ಧಿ ಇದೆಯನ್ರಿ, ನಾವು ಸನ್ಯಾಸಿಗಳು, ಸನ್ಯಾಸಿಗಳಿಗೆ ದುಡ್ಡೇ ಕೊಡ್ತಾ ಇದ್ದಾರೆ ಅಂತಾರೆ. ಅವನಿಗೆ ನಾ ಸನ್ಯಾಸಿ ಎನ್ನುವಂತ ಅಭಿಮಾನವಿದೆಯಲ್ಲ, ಅದೇ ವಿದ್ಯಾ. ನಾ ಸನ್ಯಾಸಿಯೂ ಅಲ್ಲ, ನಾನು ಪಂಡಿತನೂ ಅಲ್ಲ, ಮನುಷ್ಯನೇ. 7 ಜೀವರ ಜೀವ. ಈ ನಮ್ಮ ಶರೀರವು 9 ಬಾಗಿಲಿನ ಕೋಟೆ, ಒಂದು ದುರ್ಗಮವಾದ ಗೋಡೆ. ನಾನು, ನನ್ನದು ಎಂಬ ಅನಾದಿಯಾದ ಅಧ್ಯಾಸ ಎಂಬ ಸಿಮೆಂಟಿನಿಂದ ಕಟ್ಟಲ್ಪಟ್ಟಿದೆ. ಇದು ಅವಿದ್ಯಾಕಲ್ಪಿತ ಎನ್ನುತ್ತಾರೆ ಭಗವತ್ಪಾದ ಶಂಕರರು. ಈ ಕಲ್ಪಿತ ಕೋಟೆಯನ್ನು ಬಾಧ ಮಾಡಿಕೊಂಡು ಎದ್ದು ಬಾ ಎಂದು ಬಾದರಾಯಣನೆಂಬ ವೇದವ್ಯಾಸರು ವೇದಾಂತ ಶಾಸ್ತ್ರಗಳ ಮೂಲಕ ಜೀವನನ್ನು ಎಬ್ಬಿಸುತ್ತಿದ್ದಾರೆ. ಭಗವತ್ಪಾದ ಶಂಕರರು ತಮ್ಮ ಬ್ರಹ್ಮಸೂತ್ರ ಭಾಷ್ಯ ಪೀಠಿಕೆಯಲ್ಲಿ ಅಹಮಿದಂ ಮಮೇದಂ ಇತಿ ನೈಸರ್ಗಿಕೋ ಅಧ್ಯಾಸಃ ಮಿಥ್ಯಾ ಪ್ರತ್ಯಯರೂಪಃ ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕಃ ಸಕಲಲೋಕ ಪ್ರತ್ಯಕ್ಷಃ ಅಸ್ಯ ಅನರ್ಥ ಹೇತೋಃ ಪ್ರಹಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತಾಃ ಆರಭ್ಯಂತೆ ಎಂದು ಹೇಳಿದ್ದಾರೆ. ಅಂದರೆ ನಮ್ಮಲ್ಲಿರುವ ಅಜ್ಞಾನವೆಂಬ ಕೋಟೆಯನ್ನು ಬಾಧ ಮಾಡಿ ಆತ್ಮೈಕತ್ವವನ್ನು ಪ್ರತಿಪಾದನೆ ಮಾಡುವುದೇ ವೇದಾಂತಗಳ, ಅಂದರೆ ಉಪನಿಷತ್ತುಗಳ ಗುರಿ. ಅದ್ವೈತ ತತ್ವ ಅನುಭವದಲ್ಲಿ ಅರಿಯುವುದೇ ಮಾನವ ಜನ್ಮದ ಸಾರ್ಥಕತೆಯಲ್ಲವೇ? ಅದ್ವೈತ ತತ್ವ ಅಭಯ ಸ್ವರೂಪ. ಅಭಯಂ ಪ್ರತಿಷ್ಠಾಂ ವಿಂದತೆ ಎಂದಲ್ಲವೇ ಶ್ರುತಿವಾಕ್ಯ? ನಾವೆಲ್ಲರೂ ಅಜ್ಞಾನ ನಿದ್ರೆಯಿಂದ ಎದ್ದೇಳೋಣ. ಈ ಅನಾದಿಯಾದ ಅಜ್ಞಾನವನ್ನು ತತ್ವಮಸಿ ಎಂದು ವಿಚಾರ ವಿವೇಕಗಳ ಮೂಲಕ ಹೋಗಲಾಡಿಸುವವನೇ ಅವ್ಯಾಜ ಕರುಣಾಮೂರ್ತಿಯಾದ ಸದ್ಗುರು. ಸದ್ಗುರುವೇ ದೇವರ ದೇವ, ದ್ವಂದ್ವಾತೀತ, ಪರಿಪೂರ್ಣ ತತ್ವ. ಅಭೇದ ಹೇಳುವ ಸದ್ಗುರುವನ್ನು ಹೊಂದಿದವನೇ ನಿಜವಾದ ಭಾಗ್ಯಶಾಲಿ. ಆದ್ದರಿಂದ ನೀನೂ ಭಾಗ್ಯಶಾಲಿಯಾಗಲು ಎದ್ದೇಳು. 7 ಜೀವರ ಜೀವ, 7. ಜೀವರ ಜೀವ 7 ದೇವರ ದೇವ 7 ಲೋಕವ ಕಾವ ಸುಪ್ರಭಾವ 7 ಜೀವರ ಜೀವ 7 ದೇವರ ದೇವ 7 ಲೋಕವ ಕಾವ ಸುಪ್ರಭಾವ
ಸುತ್ತಿನೊಂಬತ್ತು ಮೆರೆವ ಬಾಗಿಲ ದುರ್ಗವೆಂದೆನೀಸೀಗ ದೊರೆವೆತ್ತ ಕೋಟೆ ಎಂಟರ ಸುತ್ತಿನೊಂಬತ್ತು ಮೆರೆವ ಬಾಗಿಲ ದುರ್ಗವೆಂದೆನೀಸೀಗ ಶರೀರಪುರದೊಳು ಹೃದಯದ ರಮನೆಯ ಮಂಚದಲ್ಲಿ ಭರದಿಂದ ತನಿ ನಿದ್ರೆಗೈದುದಾಯ್ತು ಶರೀರಪುರದೊಳು ಹೃದಯದ ರಮನೆಯ ಮಂಚದಲ್ಲಿ ಭರದಿಂದ ತನಿ ನಿದ್ರೆಗೈದುದಾಯ್ತು ಏಳಯ್ಯ ಬೆಳಗಾಯಿತು ಏಳಯ್ಯ ಬೆಳಗಾಯಿತು ವೇದವೆಂಬುವ ಹಕ್ಕಿ ಆದರದೊಳುಲಿಯುತ್ತಿರೆ ಬಾದರಾಯಣನೆಂಬ ಕೋಳಿ ಕೂಗೆ ವೇದವೆಂಬುವ ಹಕ್ಕಿ ಆದರದೊಳುಲಿಯುತ್ತಿರೆ ಬಾದರಾಯಣನೆಂಬ ಕೋಳಿ ಕೂಗೆ ವಾದಿಗಳ ಶುಭವಾದ್ಯ ನಾದವಾಗಲು ಕೇಳಿ ಹೇದಯಾನಿಧಿ ಕಣ್ಣ ತೆರೆದು ಬೇಗ ವಾದಿಗಳ ಶುಭವಾದ್ಯ
ಸದ್ಗುರು ಕರುಣದೊದವಿನ ಋಣೋದಯವು ಪೂರ್ವದಲ್ಲಿ ಅದು ನೀನು ಇಹೆಯೆಂಬ ಸದಯ ಸದ್ಗುರು ಕರುಣದೊದವಿನ ಋಣೋದಯವು ಪೂರ್ವದಲ್ಲಿ ಇದಕ್ಕೊ ತೋರಿತು ತತ್ವ ಇದರರಿವಿನೆಳೆನೆ ಸರುದಿಸಿತು ನೆರೆ ನೋಡು ಶಂಕರೈಕ್ಯ ಇದಕ್ಕೊ ತೋರಿತು ತತ್ವ ಇದರರಿವಿನೆಳೆನೆ ಸರುದಿಸಿತು ನೆರೆ ನೋಡು ಶಂಕರೈಕ್ಯ ಏಳೆಯ ಬೆಳಗಾಯಿತು ಏಳೆಯ ಬೆಳಗಾಯಿತು ಏಳು ಜೀವರ ಜೀವ ಏಳು ದೇವರ ದೇವ ಏಳು ಲೋಕವ ಕಾವ ಸುಪ್ರಭಾವ ಏಳೆಯ ಬೆಳಗಾಯಿತು 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 ಬ್ರಹ್ಮಿ ವಾಹಮಸ್ಮಿ ಅಂತ ಯಾರಿಗಿದೆಯೋ ಅವರಿಗೆ ಮಾತ್ರ ಜಾತಿ. ಅಹಮಿದಂ ನಾನಿಂಥವನು, ಮಮೇದಂ ಬಾ ನನ್ನ ಕನ್ನಡಕ, ನನ್ನ ದಂಡ, ನನ್ನ ಕಮಂಡಲು, ಯಾಕೆ ಅಭಿಮಾನ, ಯಾವುದು ಬೇಡ ಬಾ. ಬಹಳ ಚೆನ್ನಾಗಿದೆ, ಅದ್ಭುತ. ಇತಿ ರೂಪ ಪ್ರತ್ಯಯ ಎಂಬ ರೂಪವಾಗಿರುವಂತ ಪ್ರತ್ಯಯ ಅಂದ್ರೆ ಮನಸ್ಸಿನ ಕಾನ್ಸೆಪ್ಟ್. ಯಾರೋ ದುಡ್ಡು ಕೊಟ್ಟು ಸನ್ಯಾಸಿಗೆ ನನ್ ದುಡ್ಡು ಅನ್ಕೊಂಡ, ಬಂತು ಮೃತ್ಯು. ದುಡ್ಡು ಕೊಟ್ಟು ಅಲ್ಲೇ ಕೊಟ್ಬಿಟ್ಟ, ಹಾಗಿರ್ಬೇಕು. ಯಾರು ಹಣ್ಣು ಕೊಟ್ರು ಒಂದ್ ತಿಂದ, ಎಲ್ಲರಿಗೂ ಹಂಚಿಬಿಟ್ಟ. ಸನ್ಯಾಸಿಯಾಗಿರುವವನು ನಾಳೆಗೆ ನಾಡಿದ್ದೆ ಅಂತ ಹೇಳಿ ಯಾವುದನ್ನು ಶೇಖರಣವಾಗಿಟ್ಕೊಳ್ಬಾರ್ದು, ಶಾಸ್ತ್ರ ಹೇಳುತ್ತೆ. ಬಹಳ ಕಷ್ಟ. ಇವತ್ತಿನ ಕಾಲದಲ್ಲಿ ಸನ್ಯಾಸ ತುಂಬಾ ಕಷ್ಟ. ತೇಷು ದೇಹೇಂದ್ರಿಯಾದಿಗಳಲ್ಲಿ ಮಮಾಭಿಮಾನವೇ ಅಧ್ಯಾಸ. ಅಹಮಿದಂ ನಾನಿಂಥವನು, ಮಮೇದಂ ಇದು ನನ್ನದು, ಇತಿ ರೂಪ ಪ್ರತ್ಯಯ ಎನ್ನುವ ರೂಪವಾಗಿರುವ ಪ್ರತ್ಯಯಕ್ಕೆ ಅಹಮಿದಂ ಮಮೇದಂ. ಸಚ ಆ ಪ್ರತ್ಯಯವು ಸಚ ಪ್ರತ್ಯಯ ಅತಸ್ಮಿನ್ ತತ್ಪ್ರತ್ಯಯ ಲಕ್ಷಣ ಅಧ್ಯಾಸ. ಆ ಪ್ರತ್ಯಯವು ಅನಾತ್ಮವಾದ ದೇಹವನ್ನ ನಾನು ಎಂದು ಮಾಡಿಕೊಳ್ಳುವಂತಹ ಪ್ರತ್ಯಯವು ಅತಸ್ಮಿನ್ ಆತ್ಮನಲ್ಲದ್ದು, ಆತ್ಮನಿಗಿಂತ ಭಿನ್ನವಾಗಿರುವ ಅನಾತ್ಮವಾದ ವಸ್ತು, ಅದರಲ್ಲಿ ಅಸ್ಮತ್ ಪ್ರತ್ಯಯ ಲಕ್ಷಣ ನಾನು. ಅಸ್ಮತ್ ಪ್ರತ್ಯಯ ಯುಷ್ಮದಸ್ಮತ್ ಪ್ರತ್ಯಯ ಗೋಚರಯೋ ವಿಷಯ ವಿಷಯಿನೋ ತಮ ಪ್ರಕಾಶವದ್ ವಿರುದ್ಧ ಸ್ವಭಾವಯೋ ಇತರೇತರ ಭಾವಾನುಪಪತ್ತೌ ಸಿದ್ಧಾಯಂ ತದ್ಧರ್ಮಾಣಾಮಪಿ ಸುತರಂ ಇತರೇತರ ಭಾವಾನುಪಪತ್ತಿರಿತ್ಯತಃ ಅಸ್ಮತ್ ಪ್ರತ್ಯಯ ಗೋಚರೆ ವಿಷಯಿನಿ ಚಿದಾತ್ಮಕೆ ಯುಷ್ಮತ್ ಪ್ರತ್ಯಯ ಗೋಚರಸ್ಯ ವಿಷಯಸ್ಯ ತದ್ಧರ್ಮಾಣಾಂಚ ಅಧ್ಯಾಸಃ ತದ್ವಿಪರ್ಯಯೇನ ವಿಷಯಿನಃ ತದ್ಧರ್ಮಾಣಾಂಚ ವಿಷಯೇ ಅಧ್ಯಾಸಃ ಮಿಥ್ಯೇತಿ ಭವಿತುಂ ಯುಕ್ತಂ. ತಥಾಪಿ ಅನ್ಯೋನ್ಯಸ್ಮಿನ್ ಅನ್ಯೋನ್ಯಾತ್ಮಕತಾಂ ಅನ್ಯೋನ್ಯಧರ್ಮಾಂಶಾದ್ಯಸ್ಯ ಇತರೇತರ ವಿವೇಕೇನ
ಅತ್ಯಂತ ವಿವಿಕ್ತಯೋ ಧರ್ಮಿಣೋಹಂ ಮಿಥ್ಯಾಜ್ಞಾನ ನಿಮಿತ್ತ ಸತ್ಯಾಂಧತೆ ಮಿಥುನೀಕೃತ್ಯ ಅಹಮಿದಂ ಮಮೇದಮಿತಿ ನೈಸರ್ಗಿಕೋಯಂ ಸರ್ವಲೋಕ ವ್ಯವಹಾರ. ಇದು ಅಧ್ಯಾಸಮಾಸ್ಯದ ಪ್ರಾರಂಭದ ವಾಕ್ಯ. ಇದನ್ನು ಬರೀಬೇಕಾದ್ರೆ ಆ ಮಹಾತ್ಮರು ಬ್ರಹ್ಮ ಸ್ವರೂಪನೇ ಆಗಿರ್ಬೇಕು. ರಾಮ ಹೀಗೆ ತಾನಲ್ಲದ ದೇಹದಲ್ಲಿ ನಾನು ಎನ್ನುವಂತ ಪ್ರತ್ಯಯ ಯಾವುದು ಉಂಟೋ ಅದಕ್ಕೆ ಹೆಸರು ಅಧ್ಯಾಸ. ಅಧ್ಯಾಸ ಅಂದ್ರೆ ಇನ್ನು ದೂರ ಹೋಗಬೇಕಂತಿಲ್ಲ. ಈ ಪುಸ್ತಕ ನಾನಲ್ಲ, ನಾನು ಅಂದ್ಕೊಂಡೆ. ಈ ಹಣ ನಾನಲ್ಲ, ನಾನು ಅಂದ್ಕೊಂಡೆ. ಈ ಚಿನ್ನ ಸರ ನಾನಲ್ಲ, ನಾನು ಅಂದ್ಕೊಂಡೆ. ಅಧ್ಯಾಸ. ಶಾಲ್ ನಾನಲ್ಲ, ನಾನು ಅಂತ ಅನ್ಕೊಂಡೆ. ದೇಹ ನಾನಲ್ಲ, ನಾನು ಅಂತ ಅದಕ್ಕೆ ಅಧ್ಯಾಸ ಅಂತ ಎನ್ನುವುದನ್ನು ಇತ್ಯುತ್ತಮ ಅದಸ್ತಾದ ಮೇಲೆ ಹಿಂದೆ ಈ ವಿಚಾರವನ್ನು ನಾವು ವಿಸ್ತಾರವಾಗಿ ತಿಳಿದುಕೊಟ್ಟಿದ್ದೇವೆ. ತಾದೃಶ ಅಭಿಮಾನರಹಿತಸ್ಯ ಅಂತ ಅಧ್ಯಾಸವೆಂಬ ಅಭಿಮಾನವಿಲ್ಲದವನಿಗೆ ಪ್ರಮಾತೃತ್ವಂ ನೋಪಪದ್ಯತೆ. ಯಾವಾತನಿಗೆ ದೇಹದಲ್ಲಿ ನಾನು ಎನ್ನುವಂತ ಅಧ್ಯಾಸವೇ ಇಲ್ಲವೋ ಅವನಿಗೆ ಪ್ರಮಾತೃತ್ವ, ನಾನು ಪ್ರಮಾತ ಅನ್ನುವಂತ ಅಧ್ಯಾಸ ಹೇಗೆ ಉಂಟಾದೀತು? ಪ್ರಮಾತೃತ್ವವೇ ಹೊಂದುವುದಿಲ್ಲ. ಯಾವಾಗ ನಾನು ಪ್ರಮಾತೃವೇ ಅಲ್ಲವೋ, ಪ್ರಮಾತೃತ್ವವೇ ಕಲ್ಪಿತವೋ, ಇನ್ನು ಪ್ರಮಾಣ ಪ್ರವೃತ್ತಿ ಅನುಪಪತ್ತಿ, ಪ್ರಮಾಣಗಳ ಪ್ರವೃತ್ತಿ ಅನ್ನುವಂತಹದ್ದು ಹೊಂದುವುದಿಲ್ಲ ಅಂದ್ರು ಗುರು. ಕಥಂ ಏನ್ ಹೇಳ್ತಾ ಇದ್ದಾನೆ ಪೂರ್ವ ಪಕ್ಷಿ. ನಹಿ ಪ್ರಮಾಣ ಪ್ರವೃತ್ತಿಂ ವಿನಾ ಕಸ್ಯಚಿತ್ ಅರ್ಥೋಪಲಬ್ಧಿರ್ಭವೇತ್ ಯಸ್ಯಾಹ ಸಮನಂತರಮೇವ ಪ್ರೇಪ್ಸಾ ವಾ ಜಿಹಾಸಾ ವಾ ತಸ್ಮಿನ್ನರ್ಥೆ ತಾನಿ ಪುನಃ ಪ್ರಮಾಣಾನಿ ಸ್ವಯಂ ನ ಪ್ರವರ್ತಂತೆ ಕಿಂತು ಸ್ವಪ್ರವರ್ತಕಂ ಅನ್ಯಮಪೇಕ್ಷಂತೆ. ತುಂಬಾ ಜ್ವರ ಇದೆ. ಮುಂದಕ್ಕೆ ಹೋಗ್ತಾ ಇದೆ ಗಾಡಿ, ಗಡಿಯಾರವೂ ಮುಂದಕ್ಕೆ ಹೋಗ್ತಾ ಇದೆ. ಇಲ್ಲಿಯೇ ಇವತ್ತಿನ ಭಾಗವನ್ನ ಸಂಪನ್ನಗೊಳಿಸುತ್ತಾ ಮುಂದಿನ ವಿಚಾರವನ್ನ ನೋಡೋಣ. ಸರ್ವಾತ್ಮ ಸರ್ವದೃಗ್ಯೋಸವು ಸರ್ವಾಧ್ಯಾಸ ನಿರಾಸಕೃತಿ ಸತತಂ ಸನ್ನಿಧತ್ತಾಮೇ ಹೃದಯೇ ಪರಮಶಿವಃ. ಸೂತ್ರಭಾಷ್ಯ ಪ್ರಣೇತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ. ನಮೋ ನಮಃ ಸದ್ಗುರುಪಾದುಕಭ್ಯಾಂ.